ವಂದನೆಗಳಂತೆ. ವಂದನೆಗಳು. ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸುತ್ತಾ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ನಿಮ್ಮ ಪಾದದ ಸಮ್ಮುಖಕ್ಕೆ ನಮ್ಮೆಲ್ಲರನ್ನು ಸೇರಿಸಿದಕ್ಕಾಗಿ ನಿಮಗೆ ವಂದನೆಗಳು. ಸೇರಿ ಬಂದಂತ ನಾವೆಲ್ಲರೂ ನಿಮ್ಮ ಪ್ರೀತಿಯನ್ನು, ನಿಮ್ಮ ಕರುಣೆಯನ್ನು ನಾವು ಅರಿತುಕೊಂಡು ನಿಮಗೋಸ್ಕರ ಜೀವಿಸುವವರಾಗಿರುವಂತೆ ನಮಗೆ ಸಹಾಯ ಮಾಡಿ. ಈ ದಿನ ನಮಗೆ ನೀವು ತಿಳಿಸಬೇಕಾಗಿರುವ ಮಾತುಗಳನ್ನು ನಮಗೆ ತಿಳಿಯಪಡಿಸಿ, ನಿಮ್ಮ ರಾಜ್ಯದ ಮಹಿಮೆಗಾಗಿ, ನಿಮ್ಮ ನೀತಿಗಾಗಿ ನಾವೆಲ್ಲರೂ ದುಡಿಯುವವರಾಗಿರುವಂತೆ ನಮಗೆ ಸಹಾಯ ಮಾಡಿ ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಮಾಡಿದ ಎಲ್ಲಾ ರೀತಿಯಾದಂತಹ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇಲೆ. ಮತ್ತೊಂದು ಆವೃತ್ತಿ. ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತಾ, ಈ ದಿನ ದೇವರು ಮಾಡಿದಂತ ಉಪಕಾರಗಳನ್ನು ನೆನೆಸಿಕೊಂಡು, ದೇವರ ಅದ್ಭುತ ಕೃತ್ಯಗಳನ್ನು ನಾವು ನೆನೆಸಿಕೊಂಡು ದೇವರನ್ನು ಮಹಿಮೆ ಪಡಿಸುವವರಾಗಿರಬೇಕಾಗಿರುವಂತದ್ದು ಎಷ್ಟೋ ಪ್ರಾಮುಖ್ಯವಾದಂತ ಸಂಗತಿ. ಯಾಕೆಂದ್ರೆ ಈ ದಿನ ನಾವು ಎದ್ದಿದ್ದೇವೆ, ದೇವರ ಮಾತುಗಳನ್ನು ಕೇಳುತ್ತಿದ್ದೇವೆ. ದೇವರ ಮಾತುಗಳನ್ನು ಕೇಳೋದಕ್ಕೆ ದೇವರು ಒಳ್ಳೆ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಇದು ನಿಜವಾಗ್ಲೂ ದೇವರ ಮಹಾಕೃಪೆ. ದೇವರು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಕರುಣಿಸಿರುವುದರಿಂದಲೇ ಈ ದಿನ ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಮೊದಲನೇದಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ದಿನ ದಾವೀದನ ಜೀವನವನ್ನು ಕುರಿತು ನಾವು ಧ್ಯಾನಿಸುವರಾಗಿರೋಣ. ಭಕ್ತನಾದಂತ ದಾವೀದನು. ಸತ್ಯವೇದವನ್ನು ನಾವು ಓದುವಾಗ ಹಳೆ ಒಡಂಬಡಿಕೆ ಆಗಿರಬಹುದು, ಹೊಸ ಒಡಂಬಡಿಕೆ ಆಗಿರಬಹುದು, ಹೆಚ್ಚಾಗಿ ನಮಗೆ ಚರಿತ್ರೆ ಕಾಣುವಂಥದ್ದು ಯೇಸು ಕ್ರಿಸ್ತರವರನ್ನು ಕುರಿತು, ಪ್ರವಾದನೆಗಳು ಕಾಣುವಂಥದ್ದು ಯೇಸು ಕ್ರಿಸ್ತರವರನ್ನು ಕುರಿತು. ಯೇಸು ಕ್ರಿಸ್ತರವರನ್ನು ಕುರಿತು ಅತಿ ಹೆಚ್ಚಾಗಿ ಸತ್ಯವೇದದಲ್ಲಿ ಅವರ ಇತಿಹಾಸ, ಅವರ ಚರಿತ್ರೆ ನಮಗೆ ಕಾಣುವಂಥದ್ದಾಗಿದೆ. ಅವರ ನಂತರ ನಮಗೆ ಹೆಚ್ಚಾಗಿ ಕಾಣುವಂತ ಚರಿತ್ರೆ ಭಕ್ತನಾದಂತ ದಾವೀದನಿದೆ. ಅಂದ್ರೆ ಯೇಸು ಕ್ರಿಸ್ತರವರಿಗೆ ಎಷ್ಟು ಪ್ರಾಧಾನ್ಯತೆಯನ್ನ ಸತ್ಯವೇದದಲ್ಲಿ ದೇವರು ಕೊಟ್ಟಿದ್ದಾರೋ, ಅದರ ನಂತರ ಹೆಚ್ಚಾದ ಚರಿತ್ರೆ, ಇತಿಹಾಸ ಬರೆಸಿರುವಂತ ವ್ಯಕ್ತಿ ದಾವೀದನು, ಭಕ್ತನಾದಂತ ದಾವೀದನು. ಹಾಗಾಗಿ ದಾವೀದನ ಚರಿತ್ರೆಯನ್ನ ನಾವು ಕೇವಲವಾಗಿ ಕಡಿಮೆಯಾಗಿ ಎಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ದಾವೀದನ ಜೀವನ ನಮಗೆ ಎಷ್ಟೋ ವಿಷಯಗಳನ್ನ ಹೇಳಿಕೊಡುವಂತದ್ದಾಗಿದೆ, ಕಲಿಸಿಕೊಡುವಂತದ್ದಾಗಿದೆ. ಯಾಕಂದ್ರೆ ದಾವೀದನನ್ನು ಕುರಿತು ದೇವರು ಕೊಟ್ಟಂತ ಸ್ಟೇಟ್ಮೆಂಟ್, ಈತನು ನನಗೆ ಇಷ್ಟಾನುಸಾರವಾದಂತವನು. ಐ ಲವ್ ಮಿಸ್ಟರ್ ಡೇವಿಡ್, ಐ ಲವ್ ಕಿಂಗ್ ಡೇವಿಡ್. ಯಾಕಂದ್ರೆ ಯಾಕೆ ಅಷ್ಟೊಂದು ಪ್ರೀತಿ ಮಾಡುತ್ತಿದ್ದೇನೆ ಅಂತಂದ್ರೆ, ದಾವೀದನು ದೇವರಿಗೋಸ್ಕರವಾಗಿ ನಿಂತಂತ ರೀತಿ, ಅಥವಾ ದೇವರಿಗೋಸ್ಕರವಾಗಿ ದಾವೀದನು ಬಂದಂತ ರೀತಿ, ಹೋರಾಡಿದಂತ ರೀತಿ, ಪ್ರೀತಿಸಿದಂತ ರೀತಿಯನ್ನ ನಾವು ನೋಡುವಾಗ ನಿಜವಾಗ್ಲೂ ವಿಶೇಷವಾಗಿ ದೇವರನ್ನ ಪ್ರೀತಿಸಿದಂತ ವ್ಯಕ್ತಿ ದಾವೀದನು. ವಿಶೇಷವಾಗಿ ದೇವರನ್ನ ಪ್ರೀತಿಸಿದನು. ಯಾಕಂದ್ರೆ ದಾವೀದನ ಭಕ್ತಿ ಅರಸನಾದ ನಂತರದಿಂದ ಪ್ರಾರಂಭವಾದದ್ದಲ್ಲ, ದಾವೀದನ ಭಕ್ತಿ ಪ್ರಾರಂಭದಿಂದಲೂ ಇರುವಂತದ್ದು. ಅಂದ್ರೆ ಆತನ ಚಿಕ್ಕಂದಿನಿಂದಲೂ ಯವನಸ್ಥನಾಗಿರುವುದರಿಂದಲೂ ಇರುವಂತದ್ದು ದಾವೀದನ ಭಕ್ತಿ. ಯಾಕಂದ್ರೆ ಕುರಿಗಳನ್ನ ಮೇಯಿಸುತ್ತಿರುವಂತ ಒಂದು ಕುರುಬನಾಗಿ ದಾವೀದನಿರುವಾಗ, ಆ ಕುರುಬನು ಹಾಡುಗಳನ್ನ ಹಾಡುತ್ತಾ ಇದ್ದನಂತೆ. ಯಾರ ಹಾಡುಗಳು? ಬೇರೆಯವರ ಹಾಡುಗಳಲ್ಲ, ತನ್ನ ಹಾಡುಗಳೇ, ತಾನು ಬರೆದುಕೊಂಡಂತ ಹಾಡುಗಳನ್ನೇ ಹಾಡುತ್ತಿದ್ದ. ಅಂದ್ರೆ ದಾವೀದನಿಗೆ ದೇವರ ಮೇಲಿದ್ದಂತ ಆಸಕ್ತಿ ಅನ್ನುವಂಥದ್ದು ನಿನ್ನೆ ಮೊನ್ನೆ ಪ್ರಾರಂಭವಾದಂಥದ್ದು, ಅಥವಾ ದೇವರು ಸಿಂಹಾಸನವನ್ನ ಕೊಟ್ಟ ನಂತರ ಭಕ್ತಿ ಪ್ರಾರಂಭವಾಗಿದೆನೋ. ದಾವೀದನಿಗೆ ಭಕ್ತಿ ಪ್ರಾರಂಭವಾಗಿದ್ದು ಬಹಳ ಮೊದಲಿನಿಂದ, ಬಹಳ ಪ್ರಾರಂಭದಿಂದ. ಎಂದಿನಿಂದ ಅಂತಂದ್ರೆ, ಇನ್ನೂ ದಾವೀದನು ಬಾಲಕನಾಗಿ ಯವನಸ್ಥನಾಗಿರುವಾಗಲೇ ದಾವೀದನಲ್ಲಿ ಭಕ್ತಿ ಇದೆ. ಇಷ್ಟು ಭಕ್ತಿ ಇರುವಂತ ದಾವೀದನ ಜೀವನವನ್ನ ನೋಡುವಾಗ ಪ್ರಿಯರೇ, ದೇವರ ಮೇಲೆ ಹೇಗೆ ನಂಬಿಕೆ ಇಡಬೇಕು, ದೇವರ ಮೇಲೆ ಹೇಗೆ ಆಧಾರಗೊಂಡಿರಬೇಕು, ದೇವರ ಮೇಲನ್ನು ಹೇಗೆ ವಿಶ್ವಸಿಸಬೇಕು, ಪ್ರಾರ್ಥಿಸಬೇಕು, ಕೇಳಬೇಕು, ಈ ರೀತಿ ಅನೇಕ ಪರ್ಸ್ಪೆಕ್ಟಿವ್, ಅನೇಕ ವಿಷಯಗಳಲ್ಲಿ ದಾವೀದನು ನಮಗೆ ಎಷ್ಟೋ ಗುಣಪಾಠಗಳನ್ನ ಹೇಳ್ಕೊಡುವಂತವನಾಗಿದ್ದಾನೆ, ವಿಷಯಗಳನ್ನ ಹೇಳ್ಕೊಡುವಂತ. ಅದಕ್ಕೆ ದೇವರು ಹೇಳ್ತಾರಲ್ಲ, ಈಸ್ ಮೈ ಲವ್ಲಿ ಪರ್ಸನ್, ನಾನು ಆತನನ್ನ ಎಷ್ಟೋ ಪ್ರೀತಿ ಮಾಡುತ್ತೇನೆ.
ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಲ್ಪಟ್ಟಂತ ದಾವೀದನ ಜೀವನದಲ್ಲಿ ಒಳ್ಳೇದನ್ನ ನಾವು ಹೆಚ್ಚಾಗಿ ಕೇಳಿದ್ದೇವೆ. ನೆಗೆಟಿವ್ ಬಗ್ಗೆ ಇವತ್ತು ನಾವು ನೋಡೋಣ. ದಾವೀದನ ಜೀವನದಲ್ಲಿ ನಡೆದಂತ ನೆಗೆಟಿವಿಟಿ, ಮೈನಸ್, ತಪ್ಪುಗಳು, ಲೋಪಗಳನ್ನು ಕುರಿತು ಈ ಮುಂಜಾನೆಯ ದಿನದಲ್ಲಿ ನಾವು ತಿಳಿದುಕೊಳ್ಳೋಣ, ಧ್ಯಾನಿಸೋಣ. ಯಾಕಂತಂದ್ರೆ ಪ್ರೇರೆ, ದಾವೀದನು ಒಳ್ಳೆ ವ್ಯಕ್ತಿ, ದಾವೀದನು ದೇವರನ್ನು ನಂಬಿರುವಂತ ವ್ಯಕ್ತಿ, ಅಂಗೀಕರಿಸಿದಂತ ವ್ಯಕ್ತಿ, ದೇವರ ಆಜ್ಞೆಗಳ ಪ್ರಕಾರವಾಗಿ ನಡೆದಂತ ವ್ಯಕ್ತಿ ದಾವೀದನು. ಆದರೆ ದೇವರ ಆಜ್ಞೆಗಳ ಪ್ರಕಾರವಾಗಿ ನಡೆದಂತ ದಾವೀದನೇ ದೇವರಿಗೆ ಇಷ್ಟವಿಲ್ಲದಂತ ಕಾರ್ಯಗಳನ್ನು ಕೂಡ ಮಾಡಿದನು. ದೇವರು ಅಸಹ್ಯ ಪಡುವಂತ ಕಾರ್ಯಗಳನ್ನು ಸಹ ಮಾಡಿದನು. ದೇವರು ತಳ್ಳಿ ಬಿಡುವಂತ ಪರಿಸ್ಥಿತಿಗೆ ತರುವಂತ ಕೆಲಸಗಳನ್ನು ಕೂಡ ದಾವೀದನು ಮಾಡಿದ್ದಾನೆ. ಬೇರೆ, ದೇವರಿಗೆ ಎಲ್ಲಾ ಗೊತ್ತು. ದೇವರಿಗೆ ಎಲ್ಲಾ ಗೊತ್ತು. ಎಲ್ಲಾ ಗೊತ್ತು ಅಂತಂದ್ರೆ ಎಲ್ಲಾ ಗೊತ್ತು. ಎಲ್ಲಾ ಗೊತ್ತು ಅಂತಂದ್ರೆ ಎಲ್ಲವೂ ಗೊತ್ತು. ನಮ್ಮ ಹೃದಯದಲ್ಲಿ ಅಂದುಕೊಳ್ಳುವಂತ ಆಲೋಚನೆಗಳೇ ದೇವರಿಗೆ ಗೊತ್ತು ಅಂತಂದ ಮೇಲೆ ಹಿ ನೋಸ್ ಎವ್ರಿಥಿಂಗ್. ದೇವರಿಗೆ ಸಮಸ್ತವು ಸ್ಪಷ್ಟವಾಗಿ ಕಾಣುವಂತದ್ದಾಗಿದೆ. ಎಲ್ಲವೂ ಆತನಿಗೆ ಗೊತ್ತು. ಎಲ್ಲವೂ ತಿಳಿದಂತ ದೇವರು ನಮ್ಮ ಬಳಿಗೆ ಬಂದು ನೀನು ತಪ್ಪು ಮಾಡಿದ್ಯಾ ಅಂತ ಕೇಳ್ತಿದ್ದಾರೆ ಅಂತಂದ್ರೆ ಅದರ ಅರ್ಥ ನನಗ್ ಗೊತ್ತಿಲ್ಲ ಅಂತಲ್ಲ, ನಿನಗ್ ಗೊತ್ತಾ ಅಂತ. ದೇವರು ಆದಾಮ ಹವ್ವಳು ಹಣ್ಣನ್ನ ತಿಂದ ನಂತರ ಅವ್ರ ಹತ್ರ ಬಂದು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಕೇಳಿ, ನೀವು ನಿನ್ನ ಸ್ವರ ಕೇಳಿದ ತಕ್ಷಣ ನಾವು ಇಲ್ಲಿ ಮರದ ಹಿಂದೆ ಅಡಗಿಕೊಂಡಿದ್ದೇವೆ ಅಂತಂದಾಗ, ನಾನು ತಿನ್ನಬಾರದೆಂದು ಹೇಳಿದ ಹಣ್ಣನ್ನು ನೀವು ತಿಂದಿದ್ದೀರೋ, ಈ ತರ ಪ್ರಶ್ನೆಗಳನ್ನ ದೇವರು ಕೇಳ್ತಾರೆ. ಹೌದಾ? ಕಾಯಿನನು ಹೆಬೆಲನನ್ನ ಕೊಂದ ನಂತರ ಕಾಯಿನನ ಬಳಿಗೆ ದೇವರು ಬಂದು ನೀನು ಮಾಡಿದ್ದೇನು ಅಂತ ಪ್ರಶ್ನೆ ಕೇಳ್ತಾರೆ. ದೇವರಿಗೆ ಗೊತ್ತಿಲ್ವಾ? ನೀನು ಮಾಡಿದ್ದೇನು ಅಂತ ಕೇಳ್ತಿದ್ದಾರೆ. ಆದಾಮನ ಹತ್ರ ಬಂದು ನೀನು ಏನಾದ್ರು ತಿಂದುಬಿಟ್ಟಿದ್ಯಾ ಅಂತ ಕೇಳ್ತಿದ್ದಾರೆ, ಎಲ್ಲಿದ್ಯಾ ಅಂತ ಕೇಳ್ತಿದ್ದಾರೆ. ದೇವರಿಗೆ ಗೊತ್ತಿರಬೇಕಾದ್ರೆ ಯಾಕೆ ಈ ತರ ದೇವ್ರು ಕೇಳ್ತಾರೆ? ದೇವರಿಗೆ ಸಮಸ್ತವು ತಿಳಿದಿರಬೇಕಾದ್ರೆ ದೇವರು ಯಾಕೆ ಈ ರೀತಿ ಕೇಳ್ತಾರೆ ಅಂತಂದ್ರೆ, ಗಾಡ್ ನೋಸ್ ಎವ್ರಿಥಿಂಗ್. ಆದರೆ ದೇವರು ಪ್ರಶ್ನೆ ಕೇಳ್ತಿದ್ದಾರೆ ಅಂತಂದ್ರೆ ನನಗೆ ಗೊತ್ತಿಲ್ಲ ಎಂಬುವಂತ ವಿಷಯ ನಮಗೆ ತಿಳಿಸೋದಕ್ಕಲ್ಲ. ನಿನಗೆ ಗೊತ್ತಾ? ನಿನಗೆ ನೆನಪಿದೆಯಾ? ನೀನ್ ಏನ್ ಮಾಡಿದ್ಯೋ ನಿನಗೆ ನೆನಪಿದೆಯಾ? ನೀನ್ ಏನ್ ಮಾಡ್ತಿದ್ಯೋ ನಿನಗೆ ನೆನಪಿದೆಯಾ? ತುಂಬಾ ಸಲ ಪ್ರೇರೆ, ನಾವು ಮಾಡಿದಂತ ತಪ್ಪುಗಳು ನಮಗೆ ನೆನಪಿರದೇ ಇರುವಷ್ಟರ ಮಟ್ಟಿಗೆ ನಾವು ತಪ್ಪುಗಳನ್ನ ಮಾಡ್ಬಿಟ್ಟಿರ್ತೇವೆ. ಮತ್ತೆ ನಾವು ಮಾಡಿದಂತ ತಪ್ಪುಗಳು ನಮಗೆ ನೆನಪಿರದಷ್ಟರ ಮಟ್ಟಿಗೆ ನಾವು ದೇವರ ಹತ್ರ ಯಥಾರ್ಥವಾಗಿದ್ದೇವೆ ಎಂಬಂತ ಪರಿಸ್ಥಿತಿಯಲ್ಲಿ ನಾವು ಇರ್ತೇವೆ. ನಿಜವಾಗಿ ಹೇಳ್ಬೇಕಂತಂದ್ರೆ ನಮ್ಮ ತಪ್ಪುಗಳ ಪಟ್ಟಿ, ನಮ್ಮ ತಪ್ಪುಗಳ ಪುಸ್ತಕವನ್ನ ತೆಗೆದರೆ ನಮಗಿಂತ ದೊಡ್ಡ ಪಾಪಿಗಳು ಬೇರೆ ಯಾರು ಇರೋದಿಲ್ಲ. ನಾನು ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ಳುವುದಕ್ಕಿಂತ ಮೊದಲಿನವರ ಬಗ್ಗೆ ಮಾತನಾಡ್ತಿಲ್ಲ. ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡು ಸತ್ಯವಾದಂತ ವಾಕ್ಯವನ್ನ ತಿಳಿದಂತ ನಮ್ಮನ್ನು ಕುರಿತು ನಾನು ಮಾತನಾಡುತ್ತಿದ್ದೇನೆ. ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ಳದೇ ಇರುವಂತವರು ಪಾಪ ಮಾಡಿದಾಗ ಅವರ ಬಳಿಯಲ್ಲಿ ದೇವರು ಹೋಗ್ಬಿಟ್ಟು ವಾಗ್ವಾದ ಮಾಡಲ್ಲ. ಅವರ ಬಳಿಯಲ್ಲಿ ದೇವರು ಹೋಗ್ಬಿಟ್ಟು ಮಾತಿನ ಯುದ್ಧ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಗಾಡ್ ನೋಸ್. ಯಾಕಂದ್ರೆ ಅವರು ಇನ್ನು ಲೋಕದಲ್ಲಿದ್ದಾರೆ, ಅವರು ಇನ್ನು ಲೋಕದ ಅಭ್ಯಾಸ ಅವರಲ್ಲಿದೆ. ಗಾಡ್ ಡೋಂಟ್ ವಾಂಟ್ ಟು ಆರ್ಗ್ಯೂ ದೇರ್. ಬಟ್ ದೇವರು ಬಂದು ವಾಗ್ವಾದ ಮಾಡುವಂಥದ್ದು, ದೇವರು ಬಂದು ಮಾತಿನ ಯುದ್ಧ ಮಾಡುವಂಥದ್ದು ಅಥವಾ ಹೋರಾಡುವಂಥದ್ದು, ಪೆಟ್ಟು ಮಾಡುವಂಥದ್ದು ಯಾರ ಬಳಿಯಲ್ಲಿ ಅಂತಂದ್ರೆ ದೀಕ್ಷಾ ಸ್ನಾನ ತೆಗೆದುಕೊಂಡು ದೇವರನ್ನ ಅಂಗೀಕರಿಸಿದಂತವರ ಬಳಿಯಲ್ಲೇ ದೇವರು ಬಂದು ಹೋರಾಟ ಮಾಡ್ತಾರೆ. ವೈ? ಬಿಕಾಸ್ ನೀನು ಎಲ್ಲರ ತರ ಅಲ್ಲ, ನೀನು ಎಲ್ಲರ ಹಾಗೆ ಅಲ್ಲ. ನೀನು ಪ್ರತ್ಯೇಕಿಸಲ್ಪಟ್ಟವನು, ನೀನು ಆರಿಸಲ್ಪಟ್ಟವನು, ನೀನು ದೇವರಿಗೋಸ್ಕರ ನಿಲ್ಲಬೇಕಾದಂತ ವ್ಯಕ್ತಿಯಾಗಿರೋದ್ರಿಂದ ನೀನು ಪಾಪ ಮಾಡಬಾರದು. ನೀನು ನಾನು ಪಾಪ ಮಾಡಬಾರದು. ಅದಕ್ಕೆ ಸೈತಾನನು ಕೂಡ ಪ್ರೇರೆ, ತುಂಬಾ ಜನ ಹೇಳ್ತಾರೆ ಬೈಬಲ್ ಓದೋದನ್ನ ಶುರು ಮಾಡಿದಾಗಿಂದ ನನಗೆ ಶೋಧನೆಗಳು ಜಾಸ್ತಿ ಆಗಿದೆ, ದೇವರನ್ನ ನಂಬಿದ ದಿನದಿಂದ ನನಗೆ ಹಿಂಸೆಗಳು ಜಾಸ್ತಿ ಆಗಿದೆ. ಎಸ್, ದೇವರನ್ನ ನಂಬಿದರೇನೆ, ದೇವರ ಬಳಿಗೆ ಬಂದ್ರೇನೆ ಸೈತಾನ ನಮ್ಮ ಬಳಿಗೆ ಬರ್ತಾನೆ. ಯಾಕಂದ್ರೆ ನಾವು ಬೆಳೆಯೋದು ಅವನಿಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲದೆ ಇರುವ ಕಾರಣಕ್ಕೆ ಅವನು ನಮ್ಮ ಬಳಿಗೆ ಯಾಕೆ ಬರ್ತಾನೆ ಅಂತಂದ್ರೆ ಅವನು ನಮ್ಮನ್ನು ಶೋಧಿಸ್ಲಿಕ್ಕೆ, ಬೀಳಿಸಲಿಕ್ಕೆ ಬರ್ತಾನೆ. ಲೋಕದಲ್ಲಿರೋರ ಹತ್ರ ಅವನು ಹೋಗೋದೇ ಇಲ್ಲ, ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಯಾಕಂತಂದ್ರೆ ಅವ್ರು ಆಲ್ರೆಡಿ ಅವ್ರ ಜೊತೆಗಿದ್ದಾರೆ. ಅವ್ರು ಆಲ್ರೆಡಿ ಅವನ ಮನೆಯಲ್ಲೇ ಇರೋದ್ರಿಂದ ಅವನು ಜಾಸ್ತಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ನು ತಲೆ ಕೆಡಿಸ್ಕೊಳ್ಳೋದು ಯಾರ ಬಗ್ಗೆ ಗೊತ್ತಾ? ದೇವರ ಬಳಿಗೆ ಹೋಗುತ್ತಿರುವಂತ ನಮ್ಮ ಬಗ್ಗೆ, ದೇವರ ಸೇವೆಯಲ್ಲಿ ನಿಲ್ಲಬೇಕು ಅಂತ ಅಂದುಕೊಳ್ಳುತ್ತಿರುವಂತ ನಮ್ಮ ಬಗ್ಗೆ, ದೇವರಿಗೋಸ್ಕರ ಬದುಕಬೇಕಂತ ಅಂದುಕೊಳ್ಳುತ್ತಿರುವಂತ ನಮ್ಮ ಬಗ್ಗೆ. ನೀನು ನಾನು ದೇವರಿಗೋಸ್ಕರ ನಿಂತಾಗ ನನ್ನ ಜೀವನದಲ್ಲಿ ದೇವರು ಶೋಧನೆಗಳನ್ನ
ಶ್ರಮೆಗಳನ್ನ ಸೈತಾನನ ಮೂಲಕವಾಗಿ ಬರ್ಬರ್ತಾರೆ. ಯಾಕಂತಂದ್ರೆ ಸೈತಾನನೇ ಬರ್ತಾನೆ. ಪ್ರೇರೆ, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥದ್ದು ಏನಂತಂದ್ರೆ, ದಾವೀದನು ಚಿಕ್ಕಂದಿನಿಂದ ದೇವರಲ್ಲಿ ಬೆಳೆಯುತ್ತಿರುವಂತ ವ್ಯಕ್ತಿ. ಸೌಲನಿಗೆ ಸೌಲನಿಗೆ ದುಷ್ಟಶಕ್ತಿ ಬಂದಾಗೆಲ್ಲ ದಾವೀದನು ಬಂದು ಹಾಡಾಡ್ತಿದ್ದಾಗ ಆ ದುಷ್ಟಶಕ್ತಿ ಹೋಗ್ತಿದ್ದ, ಅಂದ್ರೆ ಸೈತಾನನು ಹೋಗ್ತಿದ್ದ, ದೆವ್ವ ಬಿಟ್ಟು ಹೋಗ್ತಿತ್ತು. ಅಂದ್ರೆ ದಾವೀದನ ಹಾಡಿನಲ್ಲಿರುವಂತ ಪವರ್ ಎಷ್ಟಾಗಿತ್ತು ನಾವು ಅರ್ಥ ಮಾಡ್ಕೊಳ್ಬೇಕು. ದೆವ್ವಗಳು ಓಡ್ತಿತ್ತು ದಾವೀದನ ಹಾಡಿಗೆ. ಅಂತಹ ದಾವೀದನು ಬಿದ್ದೋದ್ನ, ಅಂತಹ ದಾವೀದನು ದೇವರಿಗೋಸ್ಕರವಾಗಿ ಆ ನಿಲ್ಲಲಿಕ್ಕೆ ಆಗಿರ್ಲಿಲ್ವಾ ಅಂತಂದ್ರೆ, ಎಸ್, ಹೌದು, ನಿಜ. ದೇವರಿಗೋಸ್ಕರ ಚಿಕ್ಕಂದಿನಿಂದ ಬದುಕಿದಂತ ದಾವೀದನು ದೇವರಿಗೋಸ್ಕರ ಕೆಲವು ಸ್ಥಿತಿಗಳಲ್ಲಿ, ಫ್ಯೂ ಸಿಚುವೇಶನ್ಸ್, ಬಿದ್ದು ಹೋದನು. ದಾವೀದನು ಗೊಲ್ಯಾತನ ಜೊತೆಗೆ ಯುದ್ಧ ಮಾಡ್ತಾನೆ, ಹೌದಾ? ದಾವೀದನು ಗೊಲ್ಯಾತನ ಜೊತೆಗೆ ಜಗಳ ಆಡ್ತಾನೆ, ಕೊಂದು ಬಿಡ್ತಾನೆ. ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ, ದಾವೀದನ್ ಪ್ರಾಬ್ಲಮ್ ಇಲ್ಲ, ಸೌಲನಿಗೆ ಪ್ರಾಬ್ಲಮ್ ಬಂತು. ಸೌಲನಿಗೆ ಅದು ಇಷ್ಟ ಆಗಿಲ್ಲ. ಎಷ್ಟಿಷ್ಟ ಆಗಿಲ್ಲ ಅಂತಂದ್ರೆ, ದಾವೀದನು ಗೊಲ್ಯಾತನನ್ನ ಕೊಂದ ತಕ್ಷಣ ಜನರೆಲ್ಲರೂ ಏನಂತ ಆರ್ಭಟಿಸ್ತಿದ್ದಾರೆ ಅಂತಂದ್ರೆ, ಸೌಲನು 1000, ದಾವೀದನು 10,000 ಎಂಬುದಾಗಿ ಕೀರ್ತಿಸುತ್ತಿದ್ದಾರೆ. ಹರ್ಷಧ್ವನಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ರೀತಿ ಇರಬೇಕಾದ್ರೆ ದಾವೀದನಿಗೆ ಇಂತ ಹೆಚ್ಚಾಗಿ ಅಲ್ಲಿ ಎಫೆಕ್ಟ್ ಆಗಿರುವಂತದ್ದು ಸೌಲನು. ಅವಾಗಿಂದ ಸೌಲನು ಒಂದು ಕಣ್ಣಾಕ್ದ. ಯಾಕಂತಂದ್ರೆ ಸೌಲನಿಗೆ ಒಂದು ಮಗ ಇದ್ದಾನಲ್ವಾ, ಯೋನಾಥಾನ್. ಸೌಲನಿಗೆ ಮಗನಿದ್ದಾನೆ, ಯಾರಾದ್ರೂ ರಾಜನಾದ ಮೇಲೆ ನನ್ನ ಮಗ ರಾಜನಾಗಬೇಕು ಅಂತ ಅಂದ್ಕೊಳ್ತಾರೆ. ಇಲ್ಲಿ ಯೋನಾಥಾನನಿಗಿಂತ ಹೆಚ್ಚಾಗಿ ರಾಜನಾಗುವಂತ ಪರಿಸ್ಥಿತಿ ದಾವೀದನಿಗಿರೋದ್ರಿಂದ ಸೌಲನ ಒಂದು ಪ್ಲಾನ್ ಮಾಡಿದ. ಓಕೆ, ದಾವೀದನೇ ಒಂದು ವೇಳೆ ರಾಜನಾದ್ರೆ, ನನ್ನ ಮಗನೇ ಒಂದು ವೇಳೆ ರಾಜನಾಗದೆ ಹೋದರೆ, ಯಾರಾದರೂ ರಾಜನಾಗ್ತಾನಲ್ಲ ಅವನ್ನ ಕೊಂದು ಬಿಡೋಣ. ಪ್ರೇರೆ, ಈ ರೀತಿಯಾಗಿ ಪ್ರಾರಂಭವಾದ ತಕ್ಷಣ ದಾವೀದನ ಮೇಲೆ ಸೌಲನು ಅಟ್ಯಾಕ್ ಮಾಡದೇ ಇರುವಂತ ಪದ್ಧತಿ ಇಲ್ಲ, ಅಟ್ಯಾಕ್ ಮಾಡದೇ ಇರುವಂತ ರೀತಿ ಇಲ್ಲ. ಇನ್ನೂ ಹೇಳಬೇಕು ಅಂತಂದ್ರೆ, ದಾವೀದನು ಊರು ಬಿಟ್ಟು ಓಡೋದ, ದೇಶ ಬಿಟ್ಟು ಓಡೋದ. ಯಾಕೆಂತಂದ್ರೆ ಸೌಲನಿಂದ ಎಲ್ಲಿ ನನ್ನ ಪ್ರಾಣಕ್ಕೆ ಹಾನಿ ಇರುತ್ತೇನೋ ಎಂಬುದಾಗಿ. ಒಂದು ದಿನ ಒಂದು ಗುಹೆಯಲ್ಲಿ ದಾವೀದನಿದ್ದಾನೆ ಎನ್ನುವಂತ ವಿಷಯ ಸೌಲನಿಗೆ ಗೊತ್ತಾದಾಗ ಸೌಲನ ಆ ಗುಹೆ ಒಳಗೆ ಹೋಗ್ಬಿಟ್ಟು ಸುಸ್ತಾಗ್ಬಿಟ್ಟು ಮಲ್ಕೊಂಡಿರ್ತಾನೆ. ಅವಾಗ ಸೌಲನ ಜೊತೆಗಿರುವಂತವ್ರು ಹೇಳುವಂತ ಮಾತೇನೋ ಗೊತ್ತಾ, ಇದು ನಿನಗೆ ಒಂದು ಒಳ್ಳೆ ಅವಕಾಶ, ಗೋ ಅಂಡ್ ಕಿಲ್ ಹಿಮ್, ಸಾಯಿಸ್ಬಿಡ ಅವನ್ನ. ಇಷ್ಟು ಟಾರ್ಚರ್ ಕೊಡ್ತಿದ್ದಾನೆ ನಿನ್ನ, ದೇವರೇ ನಿನಗೆ ಈ ಸಮಯವನ್ನು ಅನುಕೂಲ ಮಾಡಿ ಕೊಟ್ಟಿದ್ದಾರೆ, ಹೋಗ್ಬಿಡು ಸಾಯಿಸ್ಬಿಡು, ಹೋಗ್ಬಿಡು ಕೊಂದುಬಿಡು, ನಿನ್ನನ್ನು ಕೇಳೋರಿಲ್ಲ ಹೇಳೋರಿಲ್ಲ, ನಿನಗೆ ಇಷ್ಟೊಂದು ಟಾರ್ಚರ್ ಇಲ್ಲ ಅಂತಂದಾಗ ದಾವೀದನ್ ಕೊಡುವಂತ ರಿಪ್ಲೈ ಏನಾಗುತ್ತಾ, ಆತನ ಅಭಿಷಕ್ತನು, ದೇವರಿಂದ ಆರಿಸಲ್ಪಟ್ಟವನಾಗಿರುವಂತ ಸೌಲನನ್ನ ನಾನು ಮುಟ್ಟುವುದಿಲ್ಲ. ನಾನು ಮುಟ್ಟುವುದಿಲ್ಲ, ನಾನು ಅವನನ್ನ ಏನು ಮಾಡೋದಿಲ್ಲ. ಬಟ್ ಫಾರ್ ದ ಪ್ರೂಫ್, ನಾನು ಆತನನ್ನ ಸಾಯಿಸಬಹುದು ಎಂಬುದಕ್ಕೆ ಪ್ರೂಫ್ ಆಗಿ ಅವನ ವಸ್ತ್ರದಲ್ಲಿ ಒಂದು ತುಂಡನ್ನ ಕಟ್ ಮಾಡಿಕೊಂಡು ತೋರಿಸ್ತಾನೆ. ಮಿಸ್ಟರ್ ಸಾಲ್, ನಾನು ನಿನ್ನನ್ನು ಏನು ಮಾಡ್ಲಿಕ್ಕಾಗಲ್ಲ ಅಂತ ನೀನು ಅಂದುಕೊಳ್ತಿದ್ಯಲ್ಲ, ಐ ಕ್ಯಾನ್ ಡೂ, ನಾನು ಮಾಡ್ಲಿಕ್ಕಾಗತ್ತೆ, ಬಟ್ ಬೇಕು ಅಂತಾನೆ ನಾನು ಮಾಡ್ತಿಲ್ಲ. ಗೊಲ್ಯಾತನನ್ನೇ ಕೊಂದಂತವನು ದಾವೀದನು ಸೌಲನನ್ನ ಕೊಲ್ಲುವಂತದ್ದು ದೊಡ್ಡ ವಿಷಯನೇ ಅಲ್ಲ, ಬಟ್ ಸೌಲನನ್ನ ಮುಟ್ಟುತ್ತಿಲ್ಲ. ಕಾರಣ ಏನಂತಂದ್ರೆ ಅಭಿಷಕ್ತನು. ತುಂಬಾ ಜನ ನಮ್ಮ ಸುತ್ತಲಿರುವಂತವರು ಹೀಗೆ ಪ್ರೇರೇಪಿಸ್ತಿರ್ತಾರೆ ನಮ್ಮನ್ನ. ಏನಂತ ಇದು ನಿಮ್ಗೆ ಒಳ್ಳೆ ಸಮಯ, ದೇವರೇ ಸಮಯ ಕೊಟ್ಟಿದ್ದಾರೆ, ಮಾಡು ಹೋಗು. ಯಾರಿಗೆ ವಿರೋಧವಾಗಿ? ಅಭಿಷಕ್ತರಿಗೆ ವಿರೋಧವಾಗಿ, ದೇವರ ಸೇವಕರಿಗೆ ವಿರೋಧವಾಗಿ ಹೋಗ್ಬಿಡು ನೀನು, ದೇವರ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಅಂತ. ನಾವು ನಿಜವಾಗ್ಲೂ ನಿಜ ಅಂತ ಅಂದ್ಕೊಂಡು ಹೋಗ್ಬಿಡ್ತೇವೆ. ಹೇಳಬೇಕು ಅಂತಂದ್ರೆ ಅದು ಸುಳ್ಳು. ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳಬೇಕು, ನಾವು ಮಾಡ್ತಿರುವಂತದ್ದು ಸರಿಯೋ ತಪ್ಪೋ ಎಂಬ. ಸೊ ಇಂಥ ಭಕ್ತಿಯಲ್ಲಿದ್ದಂತ ದಾವೀದನು, ಇಂಥ ಭಕ್ತಿಯಲ್ಲಿದ್ದಂತ ದೇವರನ್ನು ಆಧಾರ ಮಾಡಿಕೊಂಡಂತ ದಾವೀದನು ದೇವರಿಗೆ ಅಸಹ್ಯವಾದಂತ ಕಾರ್ಯಗಳನ್ನು ಮಾಡಿದ್ದಾನೆ.
ಸತ್ಯವೇದಗಳನ್ನು ನಾವು ತೆರೆಯುವುದಾದರೆ ಸಮುವೇಲನ ಮೊದಲನೆಯ ಗ್ರಂಥ, ಸಮುವೇಲನ ಮೊದಲನೆಯ ಗ್ರಂಥ 29ನೇ ಅಧ್ಯಾಯ 29ನೇ ಅಧ್ಯಾಯ. ಈ 29ನೇ ಅಧ್ಯಾಯದಲ್ಲಿ ದಾವೀದನು ಫಿಲಿಸ್ಟಿಯರ ದೇಶಕ್ಕೆ ಹೋಗಿದ್ದಾನೆ ಪ್ರಿಯರೇ. ಫಿಲಿಸ್ಟಿಯರ ದೇಶ ಯಾರು? ಫಿಲಿಸ್ಟಿಯರು ಯಾರು? ಯಾವ ಗೊಲ್ಯಾತನನ್ನಾದ್ರೆ ದಾವೀದನು ಕೊಂದನಲ್ವಾ? ಶತ್ರುಗಳು. ಗೊಲ್ಯಾತನು ಯಾವ ದೇಶದವನು ಪ್ರಿಯರೇ? ಫಿಲಿಸ್ಟಿಯನು. ಸೊ ಫಿಲಿಸ್ಟಿಯರ ದೇಶಕ್ಕೆ ದಾವೀದನು ಹೋಗ್ತಿದ್ದಾನೆ. ಅಲ್ಲಿ ತಲೆದ ಬಚ್ಚಿಟ್ಕೊಳ್ಳೋದಕ್ಕೆ ಹೋಗ್ತಿದ್ದಾನೆ. ಅಲ್ಲಿ ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳೋದಕ್ಕೆ ಹೋಗ್ತಿದ್ದಾನೆ. ಈಸ್ ಎ ಎನಿಮಿ, ಶತ್ರು ಆತನು. ಆದ್ರೆ ಒಂದು ದಿನ ಇಸ್ರಾಯೇಲ್ಯರ ಮೇಲೆ ಯುದ್ಧಕ್ಕೆ ಹೋಗಬೇಕಾದಂತ ಪರಿಸ್ಥಿತಿ ಬಂತು. ಇಸ್ರಾಯೇಲ್ಯರ ಮೇಲೆ ಯುದ್ಧ ಮಾಡಬೇಕಾದಂತ ಪರಿಸ್ಥಿತಿ ಬಂದಾಗ ದಾವೀದನು ಆಡುತ್ತಿರುವಂತ ಮಾತುಗಳನ್ನ ನಾವು ನೋಡಬೇಕು. 29ನೇ ಅಧ್ಯಾಯ 8ನೇ ವಚನ. 29ನೇ ಅಧ್ಯಾಯ 8ನೇ ವಚನದಿಂದ 11ನೇ ವಚನದವರೆಗೆ. ದಾವೀದನು ಆಕೀಷನಿಗೆ, ನಾನೇನು ಮಾಡಿದೆನು? ನಿನ್ನ ದಾಸನಾದ ನಾನು ನಿನ್ನ ಬಳಿಗೆ ಬಂದದ್ದನಿಂದ ಇಂದಿನವರೆಗೂ ನನ್ನಲ್ಲಿ ಯಾವ ಅಪರಾಧವನ್ನು ಕಂಡಿ? ಅರಸನಾದ ನನ್ನ ಒಡೆಯನ ಜೊತೆಯಲ್ಲಿ ಹೋಗಿ ಅವನ ಶತ್ರುಗಳೊಡನೆ ನಾನೇಕೆ ಯುದ್ಧ ಮಾಡಬಾರದು ಅಂದನು. ಆಗ ಆಕೀಷನು ದಾವೀದನಿಗೆ, ನೀನು ಒಳ್ಳೆಯವನೆಂದು ನನಗೆ ಗೊತ್ತಿದೆ. ನನ್ನ ದೃಷ್ಟಿಯಲ್ಲಿ ನೀನು ದೇವದೂತನಂತಿರುತ್ತಿ. ಆದರೆ ಫಿಲಿಸ್ಟಿಯರ ಪ್ರಭುಗಳು, ಇವನು ನಮ್ಮ ಜೊತೆಯಲ್ಲಿ ಯುದ್ಧಕ್ಕೆ ಹೊರಡಬಾರದೆಂದು ಹೇಳುತ್ತಾರಲ್ಲ. ಆದುದರಿಂದ ನೀನು ನಿನ್ನ ಸಂಗಡ ಬಂದು ನಿನ್ನ ಒಡೆಯನ ಸೇವಕರು ನಾಳೆ ಬೆಳಗ್ಗೆ ಎದ್ದು ಹೊತ್ತು ಮೂಡಿದ ಕೂಡಲೇ ಹಿಂತಿರುಗಿ ಹೋಗಿರಿ ಎಂದು ಹೇಳಿದನು. ದಾವೀದನು ತನ್ನ ಜನರೊಡನೆ ಬೆಳಗ್ಗೆ ಎದ್ದು ಹಿಂತಿರುಗಿ ಫಿಲಿಸ್ಟಿಯರ ದೇಶಕ್ಕೆ ಹೊರಟನು. ಫಿಲಿಸ್ಟಿಯರು ಇಜ್ರೇಲಿಗೆ ಹೋದರು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಫಿಲಿಸ್ಟಿಯರ ಅರಸನಾಗಿರುವಂತ ಆಕೀಷನಿಗೆ ಮತ್ತೆ ದಾವೀದನಿಗೆ ನಡೆಯುತ್ತಿರುವಂತ ಸಂಭಾಷಣೆ. ಈ ಸಂಭಾಷಣೆಯಲ್ಲಿ ದಾವೀದನು ಆಕೀಷನ ಜೊತೆಗೆ ಏನಂತ ಮಾತನಾಡ್ತಿದ್ದಾನೆ ನೋಡಿ. ನಾನೇನು ಮಾಡಿದೆನು? ಫಿಲಿಸ್ಟಿಯರು ಇಸ್ರಾಯೇಲ್ಯರ ಮೇಲೆ ಯುದ್ಧಕ್ಕೆ ಹೋಗ್ತಿದ್ದಾರೆ, ತನ್ನ ಜನರ ಮೇಲೆ ಯುದ್ಧಕ್ಕೆ ಹೋಗ್ತಿದ್ದಾರೆ, ಓನ್ ಪೀಪಲ್ ಮೇಲೆ, ಅಂದ್ರೆ ದಾವೀದನ ಸ್ವಂತ ಜನರ ಮೇಲೆ ಯುದ್ಧಕ್ಕೆ ಹೋಗ್ತಿರಬೇಕಾದರೆ ಆ ಗುಂಪಲ್ಲಿ ದಾವೀದನು ಕೂಡ ಇದ್ದಾನೆ. ಆವಾಗ ಆತನ ಹಿರಿಯರು, ಈ ಫಿಲಿಸ್ಟಿಯರ ಹಿರಿಯರು ಬಂದು ನೋಡ್ತಾರೆ, ಇವನ್ ಯಾರು ಹೊಸ ವ್ಯಕ್ತಿ? ನಮ್ಮ ಗುಂಪಲ್ಲಿ ಒಂದು ನಿಯತ್ತಾದಂತ ವ್ಯಕ್ತಿ, ಯುದ್ಧ ವೀರನು, ಯುದ್ಧ ಶೂರನಿದ್ದಾನೆ, ಇವನು ಕೂಡ ಯುದ್ಧಕ್ಕೆ ಹಾಕೊಂಡು ಹೋಗೋಣ ಅಂತಂದ್ರೆ ಅವಾಗ ಹಿರಿಯರು ಹೇಳ್ತಾರೆ, ಪ್ರಭುಗಳು ಹೇಳ್ತಾರೆ, ಮೆಂಟಲ ನಿನಗೆ? ಅವ್ನ್ ಯಾರು ಗೊತ್ತಾ? ಆ ದೇಶದವನೇ. ಅಲ್ಲಿಗೆ ಹೋಗ್ಬಿಟ್ಟು ಪ್ಲೇಟ್ ತಿರುಗಿಸ್ಬಿಟ್ರೆ, ಅಲ್ಲಿಗೆ ಹೋಗ್ಬಿಟ್ಟು ಅವರು ಆ ಇಸ್ರಾಯೇಲ್ ಜೊತೆಗೆ ಸೇರ್ಕೊಂಡ್ಬಿಟ್ರೆ ನಮ್ಗೆ ಲಾಸ್ ಆಗುತ್ತೆ, ಬೇಡ ಇವನ್ ಯುದ್ಧಕ್ಕೆ ಬರೋದು ಅಂತಂದಾಗ ದಾವೀದನು ಏನಂತ ಮಾತನಾಡ್ತಿದ್ದಾನೆ ನೋಡಿ 8ನೇ ವಚನದಲ್ಲಿ. ಆ ದಾವೀದನು ಆಕೀಷನಿಗೆ, ನಾನೇನು ಮಾಡಿದನು? ನಿನ್ನ ದಾಸನಾದ ನಾನು ನಿನ್ನ ಬಳಿಗೆ ಬಂದಂದಿನಿಂದ ಇಂದಿನವರೆಗೂ ನನ್ನಲ್ಲಿ ಯಾವ ಅಪರಾಧವನ್ನು ಕಂಡಿ ಅರಸನಾದ ನನ್ನ ಒಡೆಯನ ಜೊತೆಯಲ್ಲಿ ಹೋಗಿ ಅವನ ಶತ್ರುಗಳೊಡನೆ ನಾನೇಕೆ ಯುದ್ಧ ಮಾಡಬಾರದು ಅಂದನು. ದಾವೀದನು ಏನಂತ ಮಾತನಾಡ್ತಿದ್ದಾನೆ ಪ್ರಿಯರೇ ಇಲ್ಲಿ ಅಂತಂದ್ರೆ, ನಾನು ನನ್ನ ಅರಸನಾದಂತ ಒಡೆಯನಾದಂತ ನಿನ್ನ ಜೊತೆಗೆ ಬಂದು ಆ ಶತ್ರುಗಳಾಗಿರುವಂತ ಇಸ್ರಾಯೇಲರೊಂದಿಗೆ ನಾನು ಯಾಕೆ ಯುದ್ಧ ಮಾಡಬಾರದು? ಮೆಂಟಲ ದಾವೀದನಿಗೆ ಏನ್ ಮಾತಾಡ್ತಿದ್ದಾನೋ ಅರ್ಥ ಆಗ್ತಿದ್ಯಾ? ಹೌದಲ್ಲ ಪ್ರಿಯರೇ? ದಾವೀದನನ್ನ ದೇವರು ಇಸ್ರಾಯೇಲ್ಯರ ಮೇಲೆ ರಾಜನನ್ನಾಗಿ ಮಾಡಬೇಕಂತ ಅಂದುಕೊಳ್ತಿದ್ದಾರೆ, ಇಸ್ರಾಯೇಲ್ಯರಿಗೆ ಅರಸನಾಗಿ ಮಾಡಬೇಕಂತ ಅಂದುಕೊಳ್ತಿದ್ದಾರೆ. ಆದ್ರೆ ದಾವೀದನ ಏನ್ ಮಾಡ್ತಿದ್ದಾನೆ ಇಲ್ಲಿ? ದಾವೀದನ ಪರಿಸ್ಥಿತಿ ಏನು? ಹಿ ಈಸ್ ರೆಡಿ ಟು ವಾರ್ ಅಗೇನ್ಸ್ಟ್ ಹಿಸ್ ಪೀಪಲ್. ದೇವರ ಜನರಾಗಿರುವಂತ ಇಸ್ರಾಯೇಲ್ಯರ ಮೇಲೇನೆ ತನ್ನ ಜನರ ಮೇಲೇನೆ ಯುದ್ಧ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ. ದಾವೀದನು ಏನ್ ಮಾಡ್ತಿದ್ದಾನೆ? ಅರ್ಥ ಆಗ್ತಿದ್ಯಾ ದಾವೀದನಿಗೆ ಅಂತಂದ್ರೆ? ಅರ್ಥ ಆಗ್ತಿಲ್ಲ. ದಾವೀದನ ಸಿಚುವೇಶನ್ ಹೇಗಿದೆ ಅಂತಂದ್ರೆ, ಈಗ ದಾವೀದನು ತಾನು ಏನ್ ಮಾತನಾಡುತ್ತಿದ್ದಾನೋ, ಯಾವ ಸಿಚುವೇಶನ್ ಅಲ್ಲಿ ಇದ್ದಾನೋ, ಏನ್ ಮಾಡಬೇಕು, ಹಿ ಈಸ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಏನ್ ಮಾಡಬೇಕು ಗೊತ್ತಾಗದಿರುವಂತ ಸ್ಥಿತಿಯಲ್ಲಿ ಏನಂತ ಮಾತಾಡ್ತಿದ್ದಾನೆ ನೋಡಿ.
ಅರಸನಾದ ನನ್ನ ಒಡೆಯನ ಜೊತೆಯಲ್ಲಿ ಹೋಗಿ. ಯಾರು ಅರಸನು, ಯಾರು ಒಡೆಯನು? ಶತ್ರುವಿನ ಬಳಿಗೆ ಹೋಗಿ ನನ್ನ ಅರಸನು ನೀನು ಅಂತ ಮಾತನಾಡ್ತಿದ್ದಾನೆ. ಶತ್ರುವಿನ ಬಳಿಗೆ ಹೋಗಿ ನನ್ನ ರಾಜನು ನೀನು ಅಂತ ಮಾತನಾಡ್ತಿದ್ದಾನೆ. ಶತ್ರು ಬಳಿಗೆ ಹೋಗಿ ನನ್ನ ಒಡೆಯನು ನೀನು ಅಂತ ಮಾತನಾಡ್ತಿದ್ದಾನೆ. ಏನಾಯ್ತು ದಾವೀದನಿಗೆ ಅಂತಂದ್ರೆ, ದೇವರಿಂದ ಕನೆಕ್ಷನ್ ಡಿಸ್ಕನೆಕ್ಟ್ ಆಯ್ತು. ದೇವರ ಜೊತೆಗೆ ಇರಬೇಕಾಗಿರುವಂತ ಕನೆಕ್ಷನ್ ಏನಾಗಿದೆ ಅಂದ್ರೆ ಡಿಸ್ಕನೆಕ್ಟ್ ಆಯ್ತು ಪ್ರಿಯರೇ. ಯಾವಾಗಾದ್ರೆ ದೇವರ ಜೊತೆಗಿರುವಂತ ಕನೆಕ್ಷನ್ ಡಿಸ್ಕನೆಕ್ಟ್ ಆಗತ್ತಲ್ಲ, ಅವಾಗ ನಾವು ಏನು ಮಾಡುತ್ತೇವೋ ನಮಗೆ ಅರ್ಥ ಆಗಲ್ಲ. ಅವಾಗ ನಾವು ಎಲ್ಲಿಗೆ ಹೋಗ್ತೇವೋ ನಮಗೆ ಗೊತ್ತಾಗಲ್ಲ. ಮೊಟ್ಟ ಮೊದಲನೇದಾಗಿ ದಾವೀದರು ಶತ್ರುಗಳ ದೇಶಕ್ಕೆ ಹೋಗುವಂತದ್ದೇ ತಪ್ಪು. ಹೌದಾ? ಶತ್ರುವಿನ ದೇಶಕ್ಕೆ ಹೋಗುವಂತದ್ದು ತಪ್ಪು. ಹೋಗಿ ಏನಂತ ಮಾತನಾಡ್ತಿದ್ದಾನೆ ನೋಡಿ, ಐ ವಿಲ್ ಕಮ್ ವಿತ್ ಯು. ನನ್ನ ರಾಜನು ನೀನು, ನನ್ನ ಅರಸನು ನೀನು, ನನ್ನ ಒಡೆಯನು ನೀನು. ಎಲ್ಲಿಂದ ಬರ್ತಾವ ಪ್ರಿಯರೇ ಈ ಮಾತುಗಳು? ಎಲ್ಲಿಂದ ಬರ್ತವೆ ದಾವೀದನಿಗೆ ಮಾತುಗಳು? ಮಾತನಾಡ್ತಿದ್ದಾನೆ. ದೇವರಿಂದ ನಿನಗೆ ನನಗೆ ಕರೆಕ್ಟ್ ಕನೆಕ್ಷನ್ ದೂರ ಆದಾಗ ಪ್ರಿಯರೇ, ನನ್ನವರು ಯಾರು ಅಂತ, ನಿನ್ನವರು ಯಾರು ಅಂತ, ನನ್ನವರು ಯಾರು, ಶತ್ರುಗಳು ಯಾರು ಎಂಬಂತ ಪರಿಜ್ಞಾನ ನಮ್ಮಲ್ಲಿರೋದಿಲ್ಲ. ವಿ ಥಿಂಕ್ ವಿ ನೋ ಎವ್ರಿಥಿಂಗ್. ನಮಗೆಲ್ಲಾ ಗೊತ್ತು ಅಂತ ನಾವು ಅಂದುಕೊಳ್ತೇವೆ. ನಿಜ ಹೇಳಬೇಕು ಅಂತಂದ್ರೆ ನಮಗೆ ಏನಂದ್ರೆ ಏನು ಗೊತ್ತಿರಲ್ಲ. ನಮಗೆಲ್ಲಾ ಗೊತ್ತು ಎನ್ನುವಂತ ಭ್ರಮೆಯಲ್ಲಿ ನಾವು ಮುಂದಕ್ಕೆ ಹೋಗ್ತಿರ್ತೇವೆ. ಯಾಕಂತಂದ್ರೆ ದೇವರು ನಮ್ಮ ಜೊತೆಗಿರುವುದಿಲ್ಲ. ದೇವರು ನಮ್ಮ ಜೊತೆಗಿರದೇ ಇರುವುದಕ್ಕಾಗಿ ದೇವರ ಕನೆಕ್ಷನ್, ಆ ಸಂಬಂಧಗಳು ನಮ್ಮ ಜೊತೆಗೆ ಯಾವಾಗಾದ್ರೆ ಇರುವುದಿಲ್ಲವಲ್ವ ಪ್ರಿಯರೇ, ಅವಾಗ ಏನು ಮಾತನಾಡುತ್ತೇವೋ ನಮಗೆ ಗೊತ್ತಾಗಲ್ಲ. ಚಿಕ್ಕಂದಿನಿಂದ ದೇವರಿಗೋಸ್ಕರವಾಗಿ ಬೆಳೆದಂತ, ದೇವರಿಗೋಸ್ಕರವಾಗಿ ಜೀವಿಸಿದಂತ ದಾವೀದನ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಸ್ವಂತ ಜನರ ಮೇಲೆ ಯುದ್ಧಕ್ಕೋಗೋದಕ್ಕೆ ರೆಡಿಯಾಗಿದ್ದಾನೆ. ಪ್ರಿಯರೇ, ನಮ್ಮ ಬದುಕಲ್ಲಿ ದೇವರ ಮಕ್ಕಳು ಯಾರು, ದೇವರ ಸಂಬಂಧಿಕರು ಯಾರು, ಲೋಕದ ಸಂಬಂಧಿಕರು ಯಾರು ಎಂಬಂತದ್ದು ನಮ್ಗೆ ಅರ್ಥ ಆಗ್ತಿದೆಯಾ? ಲೋಕದವರು ಯಾರು, ದೇವರಿಗೆ ಸಂಬಂಧಪಟ್ಟವರು ಯಾರು? ತುಂಬಾ ಸಲ ನಮಗೆ ಲೋಕ ಬೇಕಾಗಿರುವುದರಿಂದ ಲೋಕದವರನ್ನ ನಮ್ಮ ಹತ್ತಿರಕ್ಕೆ ತೆಗೆದುಕೊಂಡು ಏನಂತ ಡೈಲಾಗ್ ಹೊಡಿತಿರ್ತೇವೆ ಅಂತಂದ್ರೆ, ಅವ್ರನ್ನು ಕೂಡ ಬದಲಾಯಿಸ್ಬೇಕಲ್ವಾ, ಅದಕ್ಕೆ ಅವ್ರ ಜೊತೆಗೆ ಸಹವಾಸ ಮಾಡ್ತಿದ್ದೇನೆ. ಅವ್ರನ್ನು ಕೂಡ ಕಾಪಾಡ್ಬೇಕಲ್ವಾ, ಅದಕ್ಕೆ ಅವ್ರ ಜೊತೆಗೆ ಸಹವಾಸ ಮಾಡ್ತಿದ್ದೇನೆ. ಇಸ್ ಇಟ್? ನಿನಗೆ ಆ ಸಮಯದಲ್ಲಿ ಲೋಕ ಬೇಕಿತ್ತು, ಅದಕ್ಕೆ ಲೋಕಕ್ಕೋಸ್ಕರ ದೇವರನ್ನ ಅಡ್ಡ ಇಟ್ಕೊಳ್ತಿದ್ಯಾ? ಅದು ತಪ್ಪಂತ ಗೊತ್ತಿದ್ದರೂ ಕೂಡ ಆ ತಪ್ಪನ್ನ ಸರಿಪಡಿಸಿಕೊಳ್ಳೋದಕ್ಕೋಸ್ಕರ ದೇವರನ್ನ ಮಧ್ಯಕ್ಕೆ ತರ್ತಿದ್ಯಾ. ಯಾಕೆಂತಂದ್ರೆ ದೇವರ ಮಧ್ಯಕ್ಕೆ ಬಂದ್ರೆ ಏನು ಮಾತನಾಡೋದಕ್ಕಿರಲ್ವಲ್ಲ. ದೇವರ ಮಧ್ಯಕ್ಕೆ ಬಂದಾಗ ಮಾತನಾಡ್ಲಿಕ್ಕೆ ದೇರ್ ಇಸ್ ನೋ ಆಪ್ಷನ್ ಅಲ್ವಾ. ಸೊ ಅದಕ್ಕೆ ದೇವರನ್ನ ಮಧ್ಯಕ್ಕೆ ತರ್ತಿದ್ಯಾ. ನಿಜ ಹೇಳ್ಬೇಕು ಅಂತಂದ್ರೆ ನಿನಗೂ ಲೋಕಕ್ಕೂ ಬಹಳ ದೂರ ಇರಬೇಕು. ನಿನಗೂ ಲೋಕದ ಸಂಬಂಧದವರಿಗೂ ಬಹಳ ದೂರ ಇರಬೇಕು. ಬಟ್ ಹತ್ತಿರ ಆಗ್ತಿದ್ಯಾ ಅಂತಂದ್ರೆ ನಿನಗೆ ಯಾವುದು ಯಾರ ಜೊತೆಗಿರಬೇಕನ್ನೋದು ಅರ್ಥ ಆಗ್ತಿಲ್ಲ. ದಾವೀದನಿಗೂ ಕೂಡ ಇಲ್ಲಿ ಅರ್ಥ ಆಗ್ತಿಲ್ಲ. ಏನ್ ಮಾತನಾಡ್ತಿದ್ದಾನೋ, ಏನಲ್ಲಿ ಡೈಲಾಗ್ ಹೊಡಿತಿದ್ದಾನೋ. ದೇವರ ಹತ್ರ ಇರುವಂತ ಸ್ಪೆಷಾಲಿಟಿ ಇದೆ ಪ್ರಿಯರ. ದೇವರ ಹತ್ರ ಇರುವಂತ ಸ್ಪೆಷಾಲಿಟಿ ಇದೆ. ಯಾಕಂತಂದ್ರೆ ದೇವರಿಗೆ ಇಷ್ಟ ಆದಂತ ವ್ಯಕ್ತಿನೇ ಆಗಿರ್ಬೋದು, ದೇವರಿಂದ ಪ್ರೀತಿಸಲ್ಪಟ್ಟಂತ ವ್ಯಕ್ತಿನೇ ಆಗಿರ್ಬೋದು, ಆತನು ಮಾಡಿದಂತ ಒಳ್ಳೇದನ್ನೇ, ಕೇವಲ ಒಳ್ಳೇದನ್ನೇ ದೇವರು ಬರೆಸಲ್ಲ, ನೆಗೆಟಿವಿಟಿನೂ ಕೂಡ ದೇವರು ಬರೆಸ್ಬಿಡ್ತಾರೆ. ನೀನು ನಾನು ಒಳ್ಳೆಯವನೆಂಬುದಾಗಿ, ದೇವರಿಗೆ ಪ್ರೀತಿಕರವಾಗಿ ಬದುಕ್ತಿದ್ದೇವೆ ಎಂಬುದಾಗಿ ದೇವರು ಬರೀ ಪ್ಲಸ್ ಗಳನ್ನೇ ಮಾತಾಡಲ್ಲ, ನೆಗೆಟಿವಿಟೀಸ್ ಅನ್ನು ಕೂಡ ದೇವರು ಮಾತನಾಡ್ತಾರೆ. ಮೈನಸ್, ನೀನ್ ಎಲ್ಲಿ ಬಿದ್ದಿದೀಯ, ನೀನ್ ಎಲ್ಲಿ ಬಲಹೀನನಾಗಿದೀಯ, ನೀನೆಲ್ಲಿ ಬೀಳುತ್ತೀಯಾ, ದೇವರಿಗೆ ಚೆನ್ನಾಗಿ ಗೊತ್ತಿದೆ. ದಾವೀದನು ದೇವರನ್ನು ನಂಬಿದಂತ ಭಕ್ತನು, ದೇವರನ್ನು ಪ್ರತಿ ದಿನ ಆರಾಧಿಸುತ್ತಿರುವಂತ ಭಕ್ತನು, ಅಭಿಷಕ್ತನನ್ನ ಮುಟ್ಟಬಾರದೆಂಬಂತ ಪರಿಜ್ಞಾನವಿದ್ದಂತ ವ್ಯಕ್ತಿ, ಇಷ್ಟೆಲ್ಲ ಗೊತ್ತಿದ್ದಂತ ವ್ಯಕ್ತಿ ಪ್ರಿಯರೇ, ದೇವರಿಗೆ ಇಷ್ಟೆಲ್ಲ ಗೊತ್ತಿದ್ದಾಗಿ ಕೂಡ ದಾವೀದನ ಬಲಹೀನತೆ ಏನನ್ನೋದು ಕೂಡ ದೇವರಿಗೆ ಗೊತ್ತು. ದಾವೀದನು ಎಲ್ಲಿ ಬೀಳುತ್ತಾನೆ ಅನ್ನುವಂತ ವಿಷಯ ಕೂಡ ದೇವರಿಗೆ ಗೊತ್ತು. ಪ್ರಿಯರೇ, ನಮ್ಮ ಬದುಕುಗಳನ್ನು ಪರೀಕ್ಷಿಸಿಕೊಳ್ಳೋಣ. ದೇವರ ಮುಂದೆ ಯೋಗ್ಯರಾಗಿ ನಾವು ಇರಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿರುವಾಗ ನಾವು ಯೋಗ್ಯರಾಗಿದ್ದೇವ, ಅಯೋಗ್ಯರಾಗಿದ್ದೇವ? ದೇವರಿಗೆ ಪ್ರೀತಿಕರವಾಗಿ ಬದುಕಬೇಕೆಂಬುದಾಗಿ ದೇವರು ಈ ಬದುಕುಗಳನ್ನ, ಈ ಮಾತುಗಳನ್ನ ನಮಗೆ ದಯಪಾಲಿಸುತ್ತಿರಬೇಕಾದ್ರೆ ಆ ಮಾತುಗಳಿಗೆ ತಕ್ಕಂತೆ ನಾವು ಬದುಕ್ತಿದ್ದೇವ ಅಥವಾ ಅವಿಧೇಯರಾಗಿ ನಾವು ಬದುಕ್ತಿದ್ದೇವ? ಇಟ್ ಈಸ್ ಅಪ್ ಟು ಯು.
ಅದು ನನ್ನ ನಿರ್ಣಯ ಯಾವಾಗ್ಲೂ ಕೂಡ. ದೇವರು ಬಂದ ಆ ನಿರ್ಣಯದಲ್ಲಿ ಯಾವತ್ತು ಬೆರಳು ತೋರಿಸೋದಕ್ಕೆ ಹೋಗಲ್ಲ. ನನ್ನ ನಿರ್ಣಯಕ್ಕೆ ಬಂದ್ಬಿಟ್ಟು ದೇವರು ಯಾವಾಗ್ಲೂ ಬಂದ್ಬಿಟ್ಟು ನೀನ್ ಮಾಡ್ತಿರುವಂತದ್ದು ತಪ್ಪು, ನೀನ್ ಮಾಡ್ತಿರುವಂತದ್ದು ಸರಿ ಎಂಬಂತ ಒಂದು ಡಿಸಿಷನ್ ಮೇಕಿಂಗ್ ಯಾವಾಗೂ ದೇವರು ಬರಲ್ಲ. ಇಟ್ಸ್ ಆಲ್ ಅಬೌಟ್ ಯು. ಇದು ಯಾವಾಗ್ಲೂ ನಿನ್ನದೇ. ನೀನು ಒಳ್ಳೇದನ್ನ ಮಾಡ್ತೀಯಾ, ದೇವರಲ್ಲಿಗೆ ಬರೋದಿಲ್ಲ. ಹೋಗ್ಲಿ ಕೆಟ್ಟದ್ದನ್ನ ಮಾಡ್ತೀಯ, ಆಗ್ಲೂ ಕೂಡ ದೇವರ ನಿನ್ನ ಬಳಿಗೆ ಬಂದ್ಬಿಟ್ಟು ಮಗನೇ ನೀನ್ ಮಾಡ್ತಿರುವಂತದ್ದು ತಪ್ಪು, ನಿನ್ ಕೆಟ್ಟ ನಿರ್ಣಯವನ್ನು ತೆಗೆದುಕೊಂಡಿದ್ಯಾ, ದಯವಿಟ್ಟು ಸರಿ ಮಾಡ್ಕೊಂಡು. ನೋ, ದೇವರು ನಮ್ಗೆ ಕೊಟ್ಟಿರುವಂತ ಅತಿ ದೊಡ್ಡ ಬಹುಮಾನವೇನೋ ಗೊತ್ತಾ ಪ್ರಿಯರೇ? ಫ್ರೀಡಮ್. ಒಳ್ಳೇದು ಕೆಟ್ಟದ್ದು ಎರಡೂ ನಿನ್ನ ಮುಂದೆ ಇದೆ. ನೀನು ಯಾವುದನ್ನ ಆರಿಸಿಕೊಳ್ಳುತ್ತೀಯ, ಯಾವುದನ್ನ ಹಿಂಬಾಲಿಸಬೇಕಂತ ನೀನು ಅಂದುಕೊಳ್ತಿದ್ಯಾ, ಇಟ್ಸ್ ಅಪ್ ಟು ಯು. ನೀನ್ ಏನ್ ಮಾಡ್ತೀಯೋ ಅದನ್ನೇ ನೀನು ಅನುಭವಿಸಬೇಕು. ಪ್ರಿಯರೇ, ಸತ್ಯವೇದದಲ್ಲಿ ಭಕ್ತರೆಲ್ಲರೂ ಕೂಡ ನಿಂತವರೇ ಅಲ್ಲ, ಬಿದ್ದವರು ಕೂಡ ಭಕ್ತರೇ. ನೀನು ಎಲ್ಲಿ ಬೀಳುತ್ತೀಯೋ ದೇವರಿಗೆ ಗೊತ್ತು, ನೀನ್ ಎಲ್ಲಿ ಬಲಹೀನನಾಗ್ತೀಯೋ ದೇವರಿಗೆ ಗೊತ್ತು. ಆದರೆ ನೀನು ಏನಾದ್ರೆ ಕಳ್ಕೊಂಡಿದ್ಯೋ, ಎಲ್ಲಾದ್ರೆ ಬಿದ್ದಿದ್ದೀಯೋ ಅದನ್ನು ಮತ್ತೆ ತಿರುಗಿ ಕೊಡುವುದಕ್ಕೆ ದೇವರು ಶಕ್ತನು. ಆದರೆ ನೀನು ಯಾವುದನ್ನಾದ್ರೆ ಕಳೆದುಕೊಂಡಿದ್ದೀಯೋ ಅದರ ಸೈಡ್ ಎಫೆಕ್ಟ್ ಅನ್ನು ಕೂಡ ನೀನೇ ಅನುಭವಿಸಬೇಕು. ಮತ್ತೆ ನೀನು ಎಲ್ಲಾದ್ರೆ ಬಿದ್ದಿದ್ದೀಯೋ, ಏನನ್ನಾದ್ರೆ ಕಳ್ಕೊಂಡಿದ್ದೀಯೋ, ಆ ಕಳ್ಕೊಂಡದ್ದನ್ನ ದೇವರು ಕೊಡುವುದಕ್ಕೆ ಶಕ್ತನು. ಆದರೆ ನೀನು ಏನಾದ್ರೆ ಕಳ್ಕೊಂಡಿದ್ದೀಯಲ್ಲ ಅದರ ಸೈಡ್ ಎಫೆಕ್ಟ್ ಅನ್ನ ನೀನು ಅನುಭವಿಸಲೇಬೇಕು. ಅಂದರೆ ದಾವೀದನು ದೇವರ ವಿಷಯದಲ್ಲಿ ಏನನ್ನಾದ್ರೆ ಕಳ್ಕೊಂಡನಲ್ಲ ಅದನ್ನೆಲ್ಲ ಮತ್ತೆ ಹಿಂತಿರುಗಿ ಪಡ್ಕೊಂಡ. ಅಂದ್ರೆ ಈ ಲೆವೆಲ್ಗಾಗಿ ಶತ್ರುಗಳ ಜೊತೆಗೆ ಸೇರಿಕೊಂಡು ತನ್ನ ಜನರೊಂದಿಗೆ ಯುದ್ಧ ಮಾಡ್ಲಿಕ್ಕೆ ಹೋಗುವಂತ ಪರಿಸ್ಥಿತಿಯಲ್ಲಿ ದಾವೀದನಿದ್ದಾಗಿಯೂ ಕೂಡ ದೇವರು ದಾವೀದನನ್ನ ಅರಸನನ್ನಾಗಿ ಮಾಡಿದ. ಬಿಕಾಸ್ ದೇವರಿಗೆ ಗೊತ್ತು ಯಾರನ್ನ ಅರಸನನ್ನಾಗಿ ಮಾಡಬೇಕು. ಆದರೆ ಅದರ ಏನಂತಾರೆ ಎಫೆಕ್ಟ್ ಏನಾದ್ರೂ ಇದೆಯಲ್ಲ, ದಾವೀದನ ಅದನ್ನ ಅನುಭವಿಸಿ. ದಾವೀದನು ತನ್ನ ಜೀವನದಲ್ಲಿ ಮಾಡಿದಂತ ಅತಿ ದೊಡ್ಡ ತಪ್ಪು ಯಾವುದು ಅಂತ ಕೇಳಿದರೆ ಎಲ್ಲರೂ ಕೂಡ ವಿತೌಟ್ ಡೌಟ್ ಹೇಳ್ತವೆ, ಬತ್ಸಬಳ ಜೊತೆಗೆ ದಾವೀದನು ಮಾಡಿದ ತಪ್ಪು. ಯಾವಾಗಾದ್ರೆ ದಾವೀದನು ಬತ್ಸಬಳ ಜೊತೆಗೆ ತಪ್ಪು ಮಾಡುತ್ತಾನೋ ಅದರ ನಂತರ, ತಪ್ಪು ಮಾಡಿದ ನಂತರ ದಾವೀದನು ಬರೆದಂತ ಕೀರ್ತನೆಯನ್ನ ನಾವು ನೋಡ್ಬೇಕು. ಅದನ್ನು ತಪ್ಪು ಮಾಡಿದ ನಂತರವೂ ಕೂಡ ದಾವೀದನು ಕೀರ್ತನೆ ಬರೆದಿದ್ದಾನೆ. ತಪ್ಪು ಮಾಡೋದಕ್ಕಿಂತ ಮೊದಲು ಕೀರ್ತನೆ, ಮಾಡಿದ ನಂತರವೂ ಕೂಡ ಕೀರ್ತನೆ. ಮಾಡಿದ ನಂತರ ಬರೆದಂತ ಕೀರ್ತನೆ ನಾವು ಕೇಳಬೇಕು. ಈ ದೇವರು ಹೇಳ್ತಾರಲ್ಲ ಪ್ರಿಯರೇ, ನೀನು ಸಂತೋಷ ಪಡುವಂತ, ಆರ್ಭಟಿಸುತ್ತಿರುವಂತ ಫಂಕ್ಷನ್ಗಳಿಗೆ ಆ ಮನೆಗೆ ಹೋಗ್ಬೇಡ. ದುಃಖಿಸುತ್ತಿರುವಂತ, ರೋಧಿಸುತ್ತಿರುವಂತ ಮರಣದ ಮನೆಗೆ ಹೋಗು. ಯಾಕಂದ್ರೆ ನೀನು ಹ್ಯಾಪಿ ಆಗಿರುವಂತ ಮನೆಯಲ್ಲಿ ಕಳ್ಕೊಳ್ಳುವಂತದ್ದು ಬಹಳ ಕಡಿಮೆ. ದುಃಖಿಸುತ್ತಿರುವಂತ ಮನೆಗೆ ನೀನು ಹೋಗುವುದಾದ್ರೆ, ಮರಣದ ಮನೆಗೆ ನೀನು ಹೋಗುವುದಾದ್ರೆ ತುಂಬಾ ವಿಷಯಗಳನ್ನ ನೀನು ಕಳ್ಕೊಳ್ತೀಯ. ಅದಕ್ಕೆ ಪ್ರೇರೆ, ಯಾವಾಗ್ಲೂ ಕೂಡ ಭಕ್ತರ ಹ್ಯಾಪಿನೆಸ್ ಅನ್ನ ಯಾವತ್ತು ನೀವು ನೋಡ್ಬಿಟ್ಟು ಹಂಗಿರ್ಬೇಕು ಹಿಂಗಿರ್ಬೇಕು, ಭಕ್ತರ ನೆಗೆಟಿವಿಟೀಸ್ ನ ಒಮ್ಮೆ ನೋಡ್ಬೇಕು. ಭಕ್ತರ ಆ ಒಂದು ಮೈನಸ್ ಏನಾದ್ರೂ ಲೋಪಗಳಿರ್ತಾವಲ್ಲ ಅವುಗಳನ್ನ ನಾವು ನೋಡ್ಬೇಕು. ಯಾಕಂದ್ರೆ ಅವುಗಳಿಂದ ನಾವು ಕಲ್ತ್ಕೊಳ್ಳುವಂಥದ್ದು ಬಹಳ ಇರ್ತವೆ. ಕೀರ್ತನೆಗಳು 51ನೇ ಅಧ್ಯಾಯ, ಕೀರ್ತನೆಗಳ ಗ್ರಂಥ 51ನೇ ಅಧ್ಯಾಯ ಪ್ರಾರಂಭದ ವಚನದಿಂದ ನೋಡೋಣ. ಪ್ರಾರಂಭದ ವಚನದಿಂದ 5ನೇ ವಚನದವರೆಗೂ. ಫಸ್ಟ್ ವಚನ, 1ನೇ ವಚನದಿಂದ 6ನೇ ವಚನದವರೆಗೆ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ನನ್ನ ಪಾಪವು ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭದಲ್ಲಿ ಹೊಂದಿದ ದಿನದಿಂದ ದ್ರೋಹಿಯೇ. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ, ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು.
ಓಕೆ, ಥ್ಯಾಂಕ್ ಯು ಸಿಸ್ಟರ್. ಸೊ ದಾವೀದನು ತಪ್ಪು ಮಾಡಿದ ನಂತರ ಬರೆಯುತ್ತಿರುವಂತ ಕೀರ್ತನೆ, ನಾತಾನನು ಬಂದು ಎಚ್ಚರಿಸಬೇಕಾದ್ರೆ ಭಯ ಆಗೋಯ್ತು, ಟೆನ್ಷನ್ ಆಗೋಯ್ತು, ಕಾಲ್ ಕೈ ನಡುಗುತ್ತಿದೆ ದಾವೀದನಿಗೆ. ಯಾಕೆಂದ್ರೆ ತಪ್ಪು ಮಾಡಬೇಕಾದ್ರೆ ನಡುಗ್ತಿರ್ಲಿಲ್ಲ, ನೀನು ತಪ್ಪು ಮಾಡಿದ್ಯಾ ಅಂತ ಮೂರನೇ ವ್ಯಕ್ತಿ ಬಂದು ಹೇಳಿದ ತಕ್ಷಣ ನಡುಗ್ತಾ ಇದೆ. ತುಂಬಾ ಸಲ ನಾವು ಕೂಡ ತಪ್ಪು ಮಾಡೋದಕ್ಕೆ ಕಾಲಿಟ್ಟಾಗ, ತಪ್ಪು ಮಾಡೋದಕ್ಕೆ ನಿರ್ಣಯಗಳನ್ನ ತೆಗೆದುಕೊಂಡಾಗ ವಿ ಡೋಂಟ್ ಫಿಯರ್. ನಮ್ಗೆ ಭಯ ಇಲ್ದೇ ಇರೋದಕ್ಕೆ ನಾವು ಹೋಗಿ ತಪ್ಪು ಮಾಡುತ್ತೇವೆ. ಭಯ ಇದ್ರೆ ಖಂಡಿತ ನಾವು ತಪ್ಪು ಮಾಡಲ್ಲ. ಭಯ ಇರಲ್ಲ. ಇದು ಯಾವಾಗಾದ್ರೆ ಮೂರನೇ ವ್ಯಕ್ತಿಗೆ ಗೊತ್ತಾಗುತ್ತಲ್ಲ, ಯಾವಾಗಾದ್ರೆ ಮೂರನೇ ವ್ಯಕ್ತಿಗೆ ಗೊತ್ತಾಗುತ್ತಲ್ಲ, ಅವಾಗ ಭಯ ಅಲ್ಲ, ನಮಗೆ ಮರಣ ಭಯ ಬರುತ್ತೆ, ಸತ್ತೋಗೋಷ್ಟು ಭಯ ಬರುತ್ತೆ, ಕಾಲ್ ಕೈ ನಡುಗ್ತೇವೆ, ಶಿವರ್ ಆಗುತ್ತೆ, ಬೆವರಿಳಿಯುತ್ತೆ ಮೈಯಿಂದ. ಮತ್ತೆ ಮೊದಲು ಇರ್ಲಿಲ್ವಲ್ವಾ ಭಯ ಅಂತಂದ್ರೆ? ಇರ್ಲಿಲ್ಲ. ಯಾಕಂತಂದ್ರೆ ಈ ಭಯ ಮೊದಲಿದ್ದಿದ್ರೆ ನಾನು ಪಾಪನೇ ಮಾಡ್ತಿರ್ಲಿಲ್ಲ, ಆ ತಪ್ಪೇ ಮಾಡ್ತಿರ್ಲಿಲ್ಲ. ಇವಾಗ ತಪ್ಪು ಮಾಡಿದ್ದೇನೆ, ಅದು ಮೂರನೇ ವ್ಯಕ್ತಿಗೆ ಗೊತ್ತಾಗಿದ ತಕ್ಷಣ ಭಯ ಜಾಸ್ತಿ. ದೇವರು ದಾವೀದನು ಮಾಡಿದಂತ ತಪ್ಪನ್ನ ನಾತಾನನ ಮೂಲಕವಾಗಿ ದಾವೀದನನ್ನು ಎಚ್ಚರಿಸುತ್ತಿರುವಾಗ ಶಿವರಿಂಗ್ ಆಯ್ತು ದಾವೀದ. ನಮ್ಮಂತ ಮನುಷ್ಯನೇ ತಾನೇ ಪ್ರಿಯರ ದಾವೀದನು, ರಾಜನು, ದೇವರ ಮನುಷ್ಯನ, ಆದಾಗ್ಯೂ ಕೂಡ ಮನುಷ್ಯನೇ ತಾನೆ, ನಮ್ಮಂತ ಮನುಷ್ಯನೇ ತಾನೆ. ಕೈ ಕಾಲ್ಗಳು ಗಡ 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 ನಡುಗ್ತಿದಾವೆ, ಬೆವರು ಇಳಿತಿದೆ ಮೈದೆ, ಬೆನ್ನಿಂದೆ, ಏನ್ ಮಾಡ್ಬೇಕೋ ಗೊತ್ತಾಗಿಲ್ಲ, ಟೆನ್ಷನ್ ಆಗ್ತಿದ್ದಾನೆ. ಈ ರೀತಿಯಾಗಿರಬೇಕಾದ್ರೆ ಬರೆದಂತ ಕೀರ್ತನೆ, ಆ ಪರಿಸ್ಥಿತಿಯನ್ನ ನೆನೆಸಿಕೊಂಡು ದಾವೀದನು ಬರೆದಂತ ಕೀರ್ತನೆ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿ ಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ದೇವರನ್ನು ಇಲ್ಲಿ ಬೇಡಿಕೊಳ್ಳುತ್ತಿದ್ದಾನೆ. ದೇವರೇ, ನಾನು ತಪ್ಪು ಮಾಡಿದ್ದೇನೆ, ನನ್ನ ಪಾಪವನ್ನ ತೆಳೆ, ನನ್ನನ್ನು ಶುದ್ಧಿಗೊಳಿಸು ಎಂಬುದಾಗಿ ಹೇಳುತ್ತಾ 3ನೇ ವಚನದಿಂದ ನೋಡಿ ಪ್ರಿಯರೇ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನಾನು ದ್ರೋಹಿ, ನಾನು ತಪ್ಪು ಮಾಡಿದವನು, ನಾನು ಪಾಪ ಮಾಡಿದವನು, ಅದನ್ನ ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಈ ಮಾತು ಹೇಳಬೇಕಾದ್ರೆ, ಈ ಮಾತು ಓದಬೇಕಾದ್ರೆ ನಮ್ಮ ಪಾಪಗಳು ನಮ್ಮ ಕಣ್ಣು ಮುಂದೆ ಈಗ ಬರ್ತವೆ. ನಾವು ಮಾಡಿದಂತ ತಪ್ಪುಗಳು ನಮ್ಮ ಮುಂದೆ ಹೀಗೆ ಸ್ಲೈಡ್ ಆಗ್ತಾ ಇರ್ತವೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನೀನು ಹೇಳಿರುವಂತ ಸುಳ್ಳು ನಿನ್ನ ಮುಂದೆ ಇದೆ, ನೀನು ಮಾಡಿರುವಂತ ಪಾಪ ನಿನ್ನ ಮುಂದೆ ಇದೆ, ನೀನು ಮಾಡಿರುವಂತ ಮೋಸ ನಿನ್ನ ಮುಂದೆ ಇದೆ, ನೀನು ಮಾಡಿರುವಂತ ಅನ್ಯಾಯ ನಿನ್ನ ಮುಂದೆ ಇದೆ, ನೀನು ಮಾಡಿರುವಂತ ಕೆಟ್ಟ ನೋಟ ನಿನ್ನ ಮುಂದೆ ಇದೆ. ಎವ್ರಿಥಿಂಗ್ ಇಸ್ ಇನ್ ಫ್ರಂಟ್ ಆಫ್ ಯು. ಎಲ್ಲವೂ ನಿನ್ನ ಮುಂದೆ ಇದೆ. ನಾನು ಮಾಡಿದ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಾನು ತಪ್ಪು ಮಾಡಿರುವಂತದ್ದು ಮನುಷ್ಯರಿಗೆಲ್ಲ, ನಾನು ಮೋಸ ಮಾಡಿರುವಂತದ್ದು ಮನುಷ್ಯರಿಗೆಲ್ಲ. ದೇವರೇ, ನಿನಗೆ ನಾನು ತಪ್ಪು ಮಾಡಿದ್ದೇನೆ, ನಿನಗೆ ನಾನು ವಿರೋಧವಾಗಿ ಬದುಕಿದ್ದೇನೆ, ನಿನಗೆ ನಾನು ಅಪರಾಧವನ್ನಾಗಿ ಮಾಡಿದ್ದೇನೆ. ಪಾಪವು ಮನುಷ್ಯರ ಬಲಹೀನತೆ. ತಪ್ಪು ಮಾಡುವಂಥದ್ದು ಮನುಷ್ಯನ ಬಲಹೀನತೆಯನ್ನೇ ಬಲವಾಗಿ ಮಾಡಿಕೊಂಡು ಹೋಗುವಂತ ಮನುಷ್ಯನು ಮೂರ್ಖನು. ದೇವರ ವಾಕ್ಯವನ್ನ ತಿಳಿದಂತ ವ್ಯಕ್ತಿ, ದೇವರ ಮಾತುಗಳನ್ನ ಕೇಳುತ್ತಿರುವಂತ ವ್ಯಕ್ತಿ ಪಾಪ ಮಾಡಲ್ವಾ ಪ್ರಿಯರ? ಫಾರ್ ಎಕ್ಸಾಂಪಲ್, 50 ಮಂದಿ ನಾವಿಲ್ಲಿ ಸೇರಿ ಬಂದಿದ್ದೇವೆ, 56 ಮಂದಿ. ಓಕೆ, 55-56 ಮಂದಿ ಸೇರಿ ಬಂದಿರುವಂತ ನಾವೆಲ್ಲರೂ ಕೂಡ ಈ ಮುಂಜಾನೆ ವೇಳೆಯಲ್ಲಿ ಎದ್ದು ಬಂದಿದ್ದೇವೆ ಅಂತಂದ್ರೆ ನಮ್ಗೆ ಭಕ್ತಿ ಇರೋದ್ರಿಂದ ಎದ್ದು ಬಂದಿದ್ದೇವಾ? ಭಕ್ತಿ ಇಲ್ಲದೇನೆ ಎದ್ದು ಬಂದಿದ್ದೇವಾ? ಭಕ್ತಿ ಇರೋದ್ರಿಂದಾನೇ ಎದ್ದು ಬಂದ. ಇಲ್ಲ ಅಂದಿದ್ರೆ ಬೆಡ್ಶೀಟ್ ಹಚ್ಕೊಂಡು ಇನ್ನೊಂದು 1 ಅವರ್ ಮಲಗಿದ್ರೆ ಇನ್ನೂ ಸುಖವಾದಂತ ನಿದ್ರೆ ಬರ್ತಿತ್ತಲ್ವಾ? ಬಟ್ ಬೇಡ, ದೇವರ ವಾಕ್ಯ ಬೇಕು, ದೇವರ ವಾಕ್ಯ ಕೇಳಬೇಕು ಅಂತ ಎದ್ದು ಕೂತ್ಕೊಂಡು ವಾಕ್ಯ ಕೇಳ್ತಿರುವಂತವ್ರೆ ಇಲ್ಲಿರುವಂತ 50 ಮಂದಿ. ನಾವು ಇಷ್ಟು ಭಕ್ತಿ ಇರುವಂತ ನಿಮಗೆ, ನಮಗೆ ಇಷ್ಟು ಆಸಕ್ತಿ ಇರುವಂತ ನಿಮಗೆ, ನಮಗೆ, ನಾವು ತಪ್ಪು ಪಾಪ ಮಾಡ್ತೀವೋ ಮಾಡಲ್ವೋ? ಮಾಡಲ್ವಾ? ಮಾಡ್ತೀವಿ, ಹೌದಲ್ವಾ? ಯಾಕೆಂದರೆ
ಪಾಪ ಮಾಡುವಂಥದ್ದು, ತಪ್ಪು ಮಾಡುವಂಥದ್ದು ಮನುಷ್ಯನ ಬಲಹೀನತೆ. ಮನುಷ್ಯನು ದೇವರಿಗೆ ಇಷ್ಟ ಆಗದೇ ಇರುವಂತ ಪರಿಸ್ಥಿತಿ ಅದು ಒಂದೇ. ಅಲ್ಲಿ ಮಾತ್ರ ಮನುಷ್ಯನು ದೇವರಿಗೆ ಇಷ್ಟ ಆಗಲ್ಲ. ಅದು ನೀನೇ ಆಗಿರ್ಬೋದು, ನಾನೇ ಆಗಿರ್ಬೋದು, ದೊಡ್ಡ ಸೇವಕನೇ ಆಗಿರ್ಬೋದು, ಚಿಕ್ಕ ಸೇವಕನೇ ಆಗಿರ್ಬೋದು, ವಿಶ್ವಾಸಿನೇ ಆಗಿರ್ಬೋದು, ದೇವರ ಭಕ್ತನೇ ಆಗಿರ್ಬೋದು, ಹೂಎವರ್. ಮನುಷ್ಯನ ದೇಹವನ್ನ ಧರಿಸಿಕೊಂಡು ಬಂದಂತ ಪ್ರತಿಯೊಬ್ಬರು ಕೂಡ ಪಾಪವನ್ನ ಮಾಡ್ತಾರೆ. ಆದರೆ ಪಾಪ ಮಾಡಿದ ನೀನು ಪಾಪದಲ್ಲೇ ಇರಬೇಕೆನ್ನುವಂಥದ್ದು ದೇವರ ಆಲೋಚನೆ, ದೇವರ ಚಿತ್ತವಲ್ಲ. ಪಾಪ ಮಾಡಿದ ನೀನು ಅದನ್ನು ಜಯಿಸಿ ಅದನ್ನು ಹಿಂದಟ್ಟಿ ಮುಂದಕ್ಕೆ ಬರಬೇಕನ್ನುವಂಥದ್ದು ದೇವರ ಚಿತ್ತ, ದೇವರ ಸಂಕಲ್ಪವಾಗಿದೆ. ಆ ಸಂಕಲ್ಪಕ್ಕೆ ತಕ್ಕಂತೆ ಬದುಕಬೇಕಾಗಿರುವಂತದ್ದು ನಮ್ಮ ಜವಾಬ್ದಾರಿ. ಅದು ಯಾವಾಗತ್ತೆ? ದಾವೀದನ ಹಾಗೆ ನಾವು ನಮ್ಮನ್ನು ದೇವರ ಮುಂದೆ ಒಪ್ಪಿಸಿಕೊಟ್ಟು, ದೇವರೇ ನಾನು ಮಾಡಿದ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ, ನಿನಗೆ ನಾನು ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದ್ದನ್ನೇ ಮಾಡಿದ್ದೇನೆ, ನಿನ್ನ ನಿರ್ಣಯವು ನ್ಯಾಯವಾದದ್ದು, ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಲಂಕವಾಗಿಯೂ ಇರುತ್ತದೆ. ಬೇರೆ ಮನುಷ್ಯರಾಗಿ ನಾವು ತಪ್ಪುಗಳನ್ನ ಮಾಡ್ತೇವೆ. ತಪ್ಪುಗಳನ್ನ ಮಾಡಿದ ನಾವು ದೇವರ ಮುಂದೆ ಒಪ್ಪಿಕೊಳ್ಳಬೇಕಾಗಿರುವಂಥದ್ದು ಅಷ್ಟೇ ಪ್ರಾಮುಖ್ಯ. ತಾನು ಮಾಡಿದ ಪಾಪಗಳನ್ನ ಬಚ್ಚಿಟ್ಟುಕೊಳ್ಳುವವನು ಮೂರ್ಖನು. ತಾನು ಮಾಡಿದ ಪಾಪಗಳನ್ನ ದೇವರ ಮುಂದೆ ತೆರೆದಿಡುವವನು ಬುದ್ಧಿವಂತನು. ಬುದ್ಧಿವಂತನ? ಹೌದು, ತೆರೆದಿಡುವವನು ಬುದ್ಧಿವಂತನ. ಯಾಕಂತಂದ್ರೆ ತೆರೆದಿಟ್ಟವನ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಯಾಕಂತಂದ್ರೆ ಇವನಲ್ಲಿ ಓಪನ್ ಅಪ್ ಆಗುತ್ತಿರುವಂತದ್ದು ಮನುಷ್ಯರ ಬಳಿಯಲ್ಲ, ದೇವರ ಬಳಿಯಲ್ಲಿ. ಯಾಕಂತಂದ್ರೆ ದೇವರೇ ತನ್ನ ಪಾಪಗಳನ್ನು ಕ್ಷಮಿಸಬಲ್ಲನು. ದಾವೀದನು ಎಷ್ಟು ದೊಡ್ಡ ತಪ್ಪುಗಳನ್ನ ಮಾಡಿದಾಗ್ಯೂ ಕೂಡ ಸ್ಟಿಲ್ ಹಿ ಇಸ್ ಎ ಕಿಂಗ್. ಚರಿತ್ರೆಯಲ್ಲಿ ಅತಿ ದೊಡ್ಡ ಅರಸನಾಗಿ ನಾವು ಸತ್ಯವೇದವನ್ನ 100 ಸರಿ ತಿರುಗಿಸಿದರೂ ಕೂಡ ಈಸ್ ಒನ್ ಆಫ್ ದಿ ಫೈನೆಸ್ಟ್, ದೇವರಿಗೆ ಪ್ರೀತಿಕರನಾದಂತ ರಾಜನು ದಾವೀದನೇ. ಹೆಸರು ಬದಲಾಗಲ್ಲ. ದಾವೀದನಲ್ಲ, ಬೇರೆ ವ್ಯಕ್ತಿ, ಸೌಲನು ಅಥವಾ ಸೊಲೊಮೋನನು ದಾವೀದನಿಗಿಂತ ಗ್ರೇಟ್ ಅಂತ ಹೇಳಲಿಕ್ಕಾಗತ್ತಾ? ನೋ ಚಾನ್ಸ್. ಬಿಕಾಸ್ ದಾವೀದನು ಮನುಷ್ಯನಾದಂತ ದಾವೀದನು ಬಿದ್ದು ಹೋಗಿದ್ದಾನೆ. ಬಿದ್ದು ಹೋದಂತ ದಾವೀದನು ಬಿದ್ದೇ ಇರಲಿಲ್ಲ, ಎದ್ದು ಬಂದ. ಮಾಡಿದ ತಪ್ಪುಗಳನ್ನ ತಿಳಿದುಕೊಂಡ, ಮಾಡಿದ ದೋಷಗಳನ್ನ ದೇವರ ಮುಂದೆ ಒಪ್ಪಿಕೊಂಡು ಅವುಗಳನ್ನ ಬಿಟ್ಟ ನಂತರ ದಾವೀದನು ಹಿಸ್ಟ್ರಿ ಕ್ರಿಯೇಟ್ ಮಾಡ್ದ. ಅಂಡ್ ಇಟ್ಸ್ ಅಪ್ ಟು ಯು ಮೈ ಡಿಯರ್ ಫ್ರೆಂಡ್. ಇದು ನನ್ನ ಸಮಯ. ಈ ಜನರೇಷನ್ ಇರುವಂತಹ ದೊಡ್ಡ ಮೈನಸ್ ಏನ್ ಗೊತ್ತಾ ಪ್ರಿಯ? ಈ ಜನರೇಷನ್ 2025 ಅಲ್ಲಿ ಕೂತ್ಕೊಂಡು ನಾವು ಮಾತನಾಡ್ತಿರೋದ್ರಿಂದ ಈ ಜನರೇಷನ್ ಅಲ್ಲಿರುವಂತ ದೊಡ್ಡ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ಸೀಕ್ರೆಟ್ ಜಾಸ್ತಿ ಮೇಂಟೈನ್ ಮಾಡ್ತಾರೆ. ಸೀಕ್ರೆಟ್ಸ್ ಬಹಳ. ಫ್ಯಾಮಿಲಿಗೆ ಗೊತ್ತಾಗದೆ ಸೀಕ್ರೆಟ್ಸ್, ಫ್ರೆಂಡ್ಸ್ಗೆ ಗೊತ್ತಾಗದೆ ಸೀಕ್ರೆಟ್ಸ್, ನೆರೆಯವರಿಗೆ ಗೊತ್ತಾಗದೆ ಸೀಕ್ರೆಟ್ಸ್, ಎಲ್ಲರಿಗೂ ಗೊತ್ತಾಗದೆ ಕೆಲವು ಸೀಕ್ರೆಟ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಈ ಸೀಕ್ರೆಟ್ ಎಲ್ಲಿವರೆಗೂ ಹೋಗಿದೆ ಗೊತ್ತಾ? ಅಪ್ಪ ಅಮ್ಮನ ಬಳಿ ಅಪ್ಪ ಅಮ್ಮನಿಗೂ ಹೇಳ್ಕೊಳ್ಳದೇ ಇರುವಂತ ಸೀಕ್ರೆಟ್ಸ್ ಕೆಳಗಿರುತ್ತವೆ. ದೇವರ ಹತ್ರನೂ ಕೂಡ ಬಚ್ಚಿಡೋ ಸೀಕ್ರೆಟ್ಸ್ ಇರ್ತವೆ. ದೇವರ ಹತ್ರ ಏನಾದ್ರು ಬಚ್ಚಿಡಕ್ ಆಗತ್ತಾ? ದೇವರ ಹತ್ರ ಏನಾದ್ರು ಸೀಕ್ರೆಟ್ಸ್ ನ ನಾವು ಮೇಂಟೈನ್ ಮಾಡ್ಲಿಕ್ಕೆ ಆಗತ್ತಾ? ನೋ. ಬಟ್ ಸ್ಟಿಲ್ ದೇವರ ಹತ್ರ ಸೀಕ್ರೆಟ್ಸ್ ನ ಮೇಂಟೈನ್ ಮಾಡುತ್ತೇವೆ ಈ ಜನರೇಷನ್ ಅಲ್ಲಿ ಇರುವಂತ ನಾವು. ಆ ಸೀಕ್ರೆಟ್ಸ್ ಮೇಂಟೈನ್ ಮಾಡ್ತಾ ನಾವೇನ್ ಅಂದ್ಕೊಳ್ತೇವೆ ಗೊತ್ತಾ? ನಾನ್ ದೊಡ್ಡ ಭಕ್ತನು ನಾನು ಅನ್ನುವಂತ ಲೆವೆಲ್ಗೆ ನಾವು ದೇವರ ಹತ್ರ ಬಂದು ಕೂತ್ಕೊಳ್ತೇವೆ. ದೇವರು ಒಂದ್ಸ ಸೀಕ್ರೆಟ್ಸ್ ನ ಓಪನ್ ಮಾಡಿದ್ರೆ ಅನ್ಕೊಳ್ಳಿ, ನನ್ನ ಭಕ್ತಿ ಎಷ್ಟಿದೆ ಅಂತ ದೇವ್ರಿಗೆ ಗೊತ್ತಿರುತ್ತೆ. ದೇವರಿಗೆಲ್ಲ, ಎಲ್ಲರಿಗೂ ಗೊತ್ತಾಗತ್ತೆ. ಸೊ ಭಕ್ತಿಯನ್ನ ಕಾಪಾಡಿಕೊಳ್ಳಬೇಕಂತಂದ್ರೆ ನಾವು ಏನ್ ಮಾಡ್ಬೇಕಂತಂದ್ರೆ, ದೇವರ ಮುಂದೆ ನಮ್ಮ ತಪ್ಪುಗಳನ್ನ, ಮಾಡಿದಂತ ಪಾಪಗಳನ್ನ ಒಪ್ಪಿಕೊಳ್ಳುವಂತದ್ದಿದೆ ನೋಡಿ, ಅದು ಉತ್ತಮೋತ್ತಮ. ಮತ್ತೆ ದೇವರ ಮುಂದೆ ನಮ್ಮ ಅಪರಾಧಗಳನ್ನ, ಮಾಡಿದಂತ ಅಪರಾಧಗಳನ್ನ ಒಪ್ಪಿಕೊಳ್ಳುವಂಥದ್ದು ಉತ್ತಮೋತ್ತಮ. ಆದ್ರೆ
ನಮ್ಮ ಪ್ರಾರ್ಥನೆಗಳು ಹೇಗೆ ಬರ್ತವೆ ಗೊತ್ತಾ? ದೇವರೇ, ನನ್ನ ಮನಸ್ಸು ನಿನಗೆ ಗೊತ್ತು, ನಾನು ಮಾಡಿರುವಂತ ತಪ್ಪುಗಳು ಕೂಡ ನಿನಗೆ ಗೊತ್ತು, ದಯವಿಟ್ಟು ನನ್ನನ್ನ ದೊಡ್ಡ ಮನ್ಸು ಮಾಡ್ಕೊಂಡು ಕ್ಷಮಿಸ್ಬಿಡು. ಇದಾ ಒಪ್ಕೊಳ್ಳೋದಂದ್ರೆ? ಹಿಂಗ ಪ್ರೇರೆ. ನಮ್ಮೆಲ್ಲರ ಪ್ರಾರ್ಥನೆ ಹೀಗೆ: ದೇವರೇ, ನನ್ನ ಮನಸ್ಸು ನಿನಗೆ ಗೊತ್ತು, ನಾನು ಮಾಡಿರುವಂತ ತಪ್ಪುಗಳೆಲ್ಲ ಕೂಡ ನಿನಗೆ ಗೊತ್ತು, ನಿನ್ನ ಮುಂದೆ ಇದೆ, ಸೊ ನೀನೇ ಅದನ್ನೆಲ್ಲ ವಾಶ್ ಔಟ್ ಮಾಡ್ಬಿಡು. ಇದಲ್ಲ, ಗುಂಪಲ್ ಗೋವಿಂದ ಮಾಡೋದಲ್ಲ. ಗುಂಪಲ್ ಗೋವಿಂದ ಮಾಡೋ ಪ್ರಾರ್ಥನೆಗಳೆಲ್ಲ ದೇವರಿಗೆ ಬೇಕಾಗಿರುವಂತದ್ದು. ನೀನು ಮಾಡಿರುವಂತ ತಪ್ಪುಗಳನ್ನ ನೀನು ಹರಕೆ ಮಾಡಬೇಕು, ನಿನ್ನ ಬಾಯಿಂದ ಒಪ್ಪಿಕೊಳ್ಳಬೇಕು. ನೀನು ಮಾಡಿರುವಂತದ್ದು ತಪ್ಪೇ ಆದರೂ, ನೀನು ನಂಬಿರುವಂತದ್ದು ದೇವರನ್ನೇ ಆದರೂ, ಯಾರಾದರೆ ಜನರ ಮುಂದೆ ನನ್ನನ್ನು ಒಪ್ಪಿಕೊಳ್ಳುತ್ತಾರೋ ಪರಲೋಕದಲ್ಲಿ ನಾನು ಅವರನ್ನ ಒಪ್ಪಿಕೊಳ್ತೇನೆ. ನನಗೆ ಗೊತ್ತಿ ವ್ಯಕ್ತಿ ಅಂತ ಹೇಳ್ತೇನೆ, ಯಾಕಂತಂದ್ರೆ ಭೂಮಿ ಮೇಲೆ ನೀನು ಒಪ್ಕೊಂಡಲ್ವಾ? ಸೇಮ್. ನೀನು ನಿನ್ನ ಪಾಪಗಳನ್ನ ಒಪ್ಪಿಕೊಂಡಾಗ, ನೀನು ಮಾಡಿದಂತ ಅಪರಾಧಗಳನ್ನ ದೇವರ ಮುಂದೆ ಒಪ್ಪಿಕೊಂಡಾಗ, ಆಗ ದೇವರು ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ. ಇಲ್ಲಂತಂದ್ರೆ ನಾನು ಗುಂಪಲ್ ಗೋವಿಂದದ ಪ್ರಾರ್ಥನೆ ಮಾಡ್ತೇನೆ ಅಂತಂದ್ರೆ ದೇವರ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಹೇಗಿದೆ ನಮ್ಮ ಪ್ರಾರ್ಥನೆ? ದಾವೀದನ ಹಾಗೆ ಯಥಾರ್ಥವಾದಂತ ಪ್ರಾರ್ಥನೆ ಆಗಿದೆಯಾ? ದಾವೀದನ ಹಾಗೆ ದೇವರ ಮುಂದೆ ಒಪ್ಪಿಕೊಳ್ಳುವಂತ ಪ್ರಾರ್ಥನೆ ಆಗಿದೆ? ಅಂತ ಪ್ರಾರ್ಥನೆಗಳಾಗಿದ್ದರೆ ದೇವರು ನಮ್ಮನ್ನ ಪ್ರೀತಿಸ್ತಾರೆ. ಪ್ರಿಯರೇ, ಬರ್ತವೆ ನಮ್ಮ ಜೀವನದಲ್ಲಿ ಪರಿಸ್ಥಿತಿಗಳು, ಬರ್ತವೆ ನಮ್ಮ ಜೀವನದಲ್ಲಿ ಕೆಲವು ಸಂದರ್ಭಗಳಲ್ಲೂ ನಾವು ಕೂಡ ದೇವರಿಗೆ ವ್ಯತಿರೇಕ, ನಾವು ಕೂಡ ದೇವರಿಗೆ ವಿರೋಧವಾಗಿ ಬದುಕ್ತೇವೆ. ಅಂತ ಪರಿಸ್ಥಿತಿಯಲ್ಲಿ ಕುಳಿತಿರುವಂತ ಯಾರ ಜೀವನದಲ್ಲೂ ಬರಬಾರದು. ಇಫ್ ಇನ್ ಕೇಸ್ ಬಂದ ನಂತರ ಏನ್ ಮಾಡಬೇಕು, ಬಂದ ನಂತರ ಹೇಗೆ ಬದುಕಬೇಕು, ಬಂದ ನಂತರ ಹೇಗೆ ಜೀವಿಸಬೇಕು, ಹೇಗೆ ನಿರ್ಣಯಗಳನ್ನ ತೆಗೆದುಕೊಳ್ಬೇಕು? ಓವರ್ ಆಕ್ಟಿಂಗ್ ಮಾಡಿದ್ರೆ ದೇವರ ಹತ್ರ ಹೋಗ್ಬಿಟ್ಟು ಮೊಣಕಾಲಾಕ್ಬೇಕು. ಅದಕ್ಕೆ ಇದು ನಾನು ಮಾಡಿದ್ದು ತಪ್ಪು ಅಂತ ಗೊತ್ತಾಗಿದ ತಕ್ಷಣ ನಾವು ಮಾಡಬೇಕಾದಂತ ಪ್ರಪ್ರಥಮವಾದಂತ ಕೆಲಸ, ಹೋಗಿ ದೇವರ ಹತ್ರ ಮೊಣಕಾಲು ಹಾಕಿ, ದೇವರೇ ನನ್ನಿಂದ ತಪ್ಪಾಯ್ತು ಎಂಬುದಾಗಿ ಪಶ್ಚಾತ್ತಾಪ ಪಟ್ರೆ ಆಗ ದೇವರು ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ. ಇಲ್ಲ 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 ಇಲ್ಲ, ಇದು ತಪ್ಪೇ ಅಲ್ಲ, ಇದು ದೊಡ್ಡ ವಿಷಯನೇ ಅಲ್ಲ. ನಾನೊಬ್ನೇನಾ? ಅವ್ರು ಮಾಡಿಲ್ವಾ? ಅವ್ರ ಬಗ್ಗೆ ಇವ್ರ ಬಗ್ಗೆ ನಿನಗೆ ಬೇಡ, ನಿನ್ನ ಬಗ್ಗೆ ಮಾತ್ರ ನೀನ್ ನೋಡ್ಕೊ. ದೇವರು ಪರಲೋಕ ಕೊಡೋದು ಅವ್ರನ್ನ ನೋಡಿ ಇವ್ರನ್ನ ನೋಡಿ ಅಲ್ಲ, ದೇವರು ನಿನ್ನನ್ನ ನೋಡಿ ಮಾತ್ರ ಪರಲೋಕ ಕೊಡ್ತಾರೆ. ಸೊ ಮೈ ಡಿಯರ್ ಫ್ರೆಂಡ್, ನಾನು ಮಾಡಿರುವಂತ ಆ ಬಲಹೀನವಾದಂತ ಪರಿಸ್ಥಿತಿಯಲ್ಲಿ ಮಾಡಿರುವಂತ ತಪ್ಪುಗಳನ್ನ ದೇವರ ಮುಂದೆ ಒಪ್ಪಿಕೊಳ್ಳ್ರಿ. ದೇವರ ಮುಂದೆ ದಯವಿಟ್ಟು ಒಪ್ಪಿಕೊಳ್ಳ್ರಿ. ದಾವೀದನು ಒಪ್ಪಿಕೊಂಡದ್ದರಿಂದ ಆ ರಾಜನಾಗಿ ಇನ್ನೂ ನಿಂತ. ನಾನು ಒಪ್ಪಿಕೊಳ್ತೇವ? ದೇವರು ಕೂಡ ನಮ್ಮನ್ನು ಏನಂತ ಪ್ರಬೋಧಿಸಿದ್ದಾರೆ, ಏನಂತ ಸಂಬೋಧಿಸಿದ್ದಾರೆ? ನೀವು ರಾಜರು, ಅರಸುಗಳು, ಯಾಜಕರು, ರಾಜವಂಶಸ್ಥರು ನೀವು, ನಾವಲ್ಲ. ನಿಜ ಹೇಳಿ, ರಾಜರ ನಾವು? ರಾಜರಿಗಿರುವಂತ ಯಾವ ಒಂದು ಲಕ್ಷಣ ನಮ್ಮಲ್ಲಿ ಇದೆಯಾ? ದೇವರು ನಮ್ಮನ್ನ ಕರೀತಿದ್ದಾರೆ ಅಂತಂದ್ರೆ ಬಿಕಾಸ್ ಹಿ ಲವ್ಸ್ ಯು. ದೇವರು ನಮ್ಮನ್ನ ಪ್ರೀತಿಸುತ್ತಿರೋದ್ರಿಂದಲೇ ದೇವರು ನಮ್ಮನ್ನ ಈ ಲೆವೆಲ್, ಈ ಮಟ್ಟಿಗೆ ಇಟ್ಟಿದ್ದಾರೆ. ದೇವರ ಒಂದು ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ದಾವೀದನಿಗೆ ಜ್ಞಾನವಿಲ್ಲದೆ ಇರಬಹುದು, ದಾವೀದನು ಬಲಹೀನನಾಗಿರ್ಬೋದು, ದಾವೀದನು ಕೆಟ್ಟವನೇ ಆಗಿರ್ಬೋದು. ಬಟ್ ದಾವೀದನ ಬಲ, ದಾವೀದನು ಜಯ ಹೊಂದಿರುವಂತದ್ದೆಲ್ಲ ಗೊತ್ತಾ? ಪ್ರಾರ್ಥನೆಯಲ್ಲಿ ನಾನು ಪ್ರಾರ್ಥಿಸುವುದಾದ್ರೆ ಆ ಪ್ರಾರ್ಥನೆಯಲ್ಲಿ ಜಯವಿರುತ್ತೆ. ದಯವಿಟ್ಟು ಪ್ರಾರ್ಥನೆಯನ್ನ ನಿರ್ಲಕ್ಷ್ಯ ಮಾಡಬೇಡಿ. ತಪ್ಪು ಮಾಡಿದರೂ ಪ್ರಾರ್ಥನೆ ಮಾಡಿ, ಸಂತೋಷ ಬಂದರೂ ಪ್ರಾರ್ಥನೆ ಮಾಡಿ, ಏನೇ ಆದರೂ ಕೂಡ ದೇವರ ಮುಂದೆ ಪ್ರಾರ್ಥಿಸುವುದನ್ನ ದಯವಿಟ್ಟು ಬಿಡ್ಲಿಕ್ಕೆ ಹೋಗ್ಬೇಡಿ ಪ್ರಿಯರೇ, ದಯವಿಟ್ಟು ಬಿಡ್ಲಿಕ್ಕೆ ಹೋಗ್ಬೇಡಿ. ಪ್ರಾರ್ಥನೆ ಮಾಡಿ 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 ನಿನ್ನ ದೇವರ ಸಂಬಂಧ ಹೇಗೆ ಬೆಳೆಯಬೇಕು ಗೊತ್ತಾ? ಬಲವಾಗಿ, ದೃಢವಾಗಿ. ಯಾವ ಮಟ್ಟಿಗೆ ಅಂತಂದ್ರೆ, ಬಹಳ ಪರಿಚಯವಿರುವಂತ ಒಂದು ವ್ಯಕ್ತಿ ಹತ್ರ ಹೇಗ್ ಮಾತಾಡ್ತೇವಲ್ವಾ, ಹಾಗಿರಬೇಕು ನನ್ನ ಪ್ರಾರ್ಥನೆ. ಕೆಲವೆಲ್ಲ ಆಲ್ಮೋಸ್ಟ್ 99.9% ಕ್ರೈಸ್ತರು ಪ್ರಾರ್ಥನೆ ಮಾಡಬೇಕಾದ್ರೆ ಅವರ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ವಿ ಅನ್ಕೊಳ್ಳಿ, ಇಮ್ಮಿಡಿಯೇಟ್ ಆಗಿ ಅವರ ಟೋನ್ ಬದಲಾಗುತ್ತೆ, ಅವರ ಗ್ರಾಮರ್ ಬದಲಾಗುತ್ತೆ, ಸಾಂಸ್ಕ್ರಿಟ್ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅವಾಗ ಗಂಭೀರವಾದಂತ ಪದಗಳನ್ನ, ಪದ್ಧತಿಯಾದ ಪದಗಳನ್ನ ಪ್ರಾರ್ಥನೆಯಲ್ಲಿ ಯೂಸ್ ಮಾಡ್ತಾರೆ.
ಏನಾಯ್ತು ಇಷ್ಟೊತ್ತು ನಾರ್ಮಲ್ ಆಗಿ ಮಾತಾಡದಲ್ಲ, ಇದಕ್ಕಿದ್ದಂಗೆ ಯಾಕೆ ನಿನ್ ಭಾಷೆ ಚೇಂಜ್ ಆಯ್ತು ಅಂತಂದ್ರೆ, ಇದು ಪ್ರಾರ್ಥನೆ ಅಲ್ವಾ, ದೇವ್ರ ಜೊತೆಗೆ ಮಾತನಾಡ್ತಿದ್ದೇವಲ್ವಾ, ಅದಕ್ಕೆ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ಬೇಕು. ಮತ್ತೆ ಇಷ್ಟೊತ್ತು ಮಾತಾಡಿದಂತ ಚಿಲ್ಡ್ರೆ ಮಾತುಗಳು ಇಲ್ಲ, ಅದು ಬೇರೆ ಇದು ಬೇರೆ ಅಂದ್ರೆ ಅದನ್ನ ದೇವ್ರು ಕೇಳಲ್ಲ, ಇದನ್ನ ಮಾತ್ರ ದೇವ್ರು ಕೇಳ್ತಾರೆ, ಅದಕ್ಕೆ ಇದನ್ನ ನಾನು ಸ್ಪೆಷಲ್ ಆಗಿ ನಾನು ಮಾತನಾಡ್ತೇನೆ. ನೋ, ಇಫ್ ಯು ಹ್ಯಾವ್ ಎ ಸ್ಟ್ರಾಂಗ್ ಬಾಂಡಿಂಗ್ ವಿತ್ ಗಾಡ್, ದೇವರ ಜೊತೆಗೆ ಒಳ್ಳೆ ಸಂಬಂಧ ನಿನ್ನದಿದ್ರೆ ನಿನ್ನ ಮಾತುಗಳು ಎಲ್ಲಿಂದನೋ ಆಯ್ಕೊಂಡು ಕಿತ್ಕೊಂಡು ಬರಲ್ಲ, ಮನಸ್ಸಿಂದ ಬರುತ್ತೆ. ಮನಸ್ಸಿಂದ ಬರುವಂತ ಮಾತುಗಳು ಆ ಮಾತುಗಳಂತೆ ಇರಲ್ಲ. ಸೊ ದಾವೀದನು ದೇವರಿಂದ ಪ್ರೀತಿಸಲ್ಪಟ್ಟಂತ ವ್ಯಕ್ತಿ, ದೊಡ್ಡ ಅರಸನು, ಮಾದರಿಯಾದಂತ ಬದುಕು. ಇವತ್ತಿಗೂ ನಾವು ನೋಡುದಾದ್ರೆ ಅನೇಕ ವಿಷಯಗಳಲ್ಲಿ ದಾವೀದನನ್ನ ವಿ ಟೇಕ್ ಹಿಮ್ ಆಸ್ ಎ ರೋಲ್ ಮಾಡೆಲ್, ಬಟ್ ಸ್ಟಿಲ್ ದೇವರ ದೃಷ್ಟಿಯಲ್ಲಿ ತಪ್ಪು ಮಾಡಿದಂತ ವ್ಯಕ್ತಿ. ನೀವು ನಾವು ಕೂಡ ಹೊರಗೆ ನೋಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ, ನಮ್ಮ ಅಂತರಂಗ, ನಮ್ಮ ಮನಸ್ಸು ಏನನ್ನೋದು ದೇವರಿಗೆ ಗೊತ್ತು. ಸೊ ಪ್ಲೀಸ್, ಏನೇ ಇರಬಹುದು, ಎಂಥ ದೊಡ್ಡ ಪಾಪನೇ ಇರ್ಬೋದು, ದೇವರ ಮುಂದೆ ಒಪ್ಕೊಳ್ಳಿ. ದೇವರ ಮುಂದೆ ಅಡ್ಡ ಬಿದ್ದು ಒಪ್ಕೊಳ್ಳಿ. ನೆನಪಾಗ್ತಿದ್ಯಾ? ಈ ಮಾತು ಹೇಳಬೇಕಾದ್ರೆ ನಾವು ಮಾಡಿದಂತ ಅಪರಾಧಗಳು ನೆನಪಾಗ್ತಿದ್ಯಾ? ಇಮ್ಮಿಡಿಯೇಟ್ ಆಗಿ ಮೊಣಕಾಲಾಗಿ, ಇಮ್ಮಿಡಿಯೇಟ್ ಆಗಿ ದೇವರ ಹತ್ರ ಕೇಳಿ, ದೇವರೇ ನನ್ನನ್ನು ಕ್ಷಮಿಸು, ನನ್ನನ್ನು ಸರಿ ಮಾಡು, ನನ್ನ ತಪ್ಪುಗಳನ್ನ ನೀನು ತಿದ್ದು. ದೇವರಿಗೆ ಬೇಕಾಗಿರುವಂತದ್ದು ಅದೇ ಪ್ರೇಯರ್, ದೇವರಿಗೆ ಬೇಕಾಗಿರುವಂತದ್ದು ಅದೇ. ನೀನು ಮನೆ ಬಿಟ್ಟು ಹೋಗುವಂಥದ್ದು ದೇವರಿಗೆ ಮುಖ್ಯ ಅಲ್ಲ, ನೀನು ಮನೆಗೆ ಹಿಂತಿರುಗಿ ಯಾವಾಗ ಬರ್ತೀಯ ಅನ್ನುವಂಥದ್ದು ದೇವರಿಗೆ ಮುಖ್ಯ. ನಿನಗೋಸ್ಕರ ದೇವರು ಕಾಯ್ತಿದ್ದಾರೆ, ನಿನಗೋಸ್ಕರ, ನಿನ್ನ ಪ್ರಾರ್ಥನೆಗೋಸ್ಕರ ದೇವರು ಕಾಯ್ತಿದ್ದಾರೆ. ನೀನು ಮಾಡುವಂತ ಪಶ್ಚಾತ್ತಾಪದ ಪ್ರಾರ್ಥನೆಗೋಸ್ಕರ, ನೀನು ಒಪ್ಪಿಕೊಳ್ಳುವಂತ ಪಾಪಕ್ಕೋಸ್ಕರ ದೇವರು ಕಾಯ್ತಿದ್ದಾರೆ. ಯಾಕೆಂತಂದ್ರೆ ನೀನು ಪಾಪ ಮಾಡಿ ನನ್ನಿಂದ ದೂರ ಆಗಿದೀಯ. ನೀನು ಒಪ್ಪಿಕೊಂಡು ನನ್ನ ಬಳಿಗೆ ಬರುವುದಾದರೆ ನಾನು ಓಡಿ ಬಂದು ಅಪ್ಪಿಕೊಂಡು ಅನೇಕ ಮುದ್ದುಗಳನ್ನಿಟ್ಟು ನೀನು ಊಹಿಸಲಿಕ್ಕೂ ಆಲೋಚಿಸಲಿಕ್ಕೂ ಆಗದೇ ಇರುವಷ್ಟು ಮಿಗಿಲಾಗಿ ನಿನ್ನನ್ನು ಉನ್ನತವಾದಂತ ಪರಿಸ್ಥಿತಿಯಲ್ಲಿ ದೇವರು ತರೋದಕ್ಕೆ ಇಷ್ಟಪಡ್ತೇನೆ. ಬಟ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಮೈ ಡಿಯರ್ ಫ್ರೆಂಡ್. ನೀನು ಮತ್ತೆ ಬರಬೇಕು ಅಂತಂದ್ರೆ ಹೇಗೆ? ಒಪ್ಕೋ ದೇವರ ಮುಂದೆ. ನಿಜವಾಗ್ಲೂ ಪ್ರೇರೆ, ದೇವರ ಮುಂದೆ ನಾವು ಒಪ್ಕೊಂಡಾಗಿರುತ್ತೆ ನೋಡಿ. ಮುಗಿಸ್ಬಿಡ್ತೇನೆ, ಸಾರಿ, ಟೈಮ್ ಆಯ್ತು, ಮುಗಿಸ್ಬಿಡ್ತೇನೆ. ದೇವರ ಮುಂದೆ ನಾವು ಒಪ್ಕೊಂಡಾಗ ಇದೆ ನೋಡಿ, ಮನಸ್ಸು ಬಹಳ ಹಗುರ ಆಗತ್ತೆ, ಮನಸ್ಸು ಬಹಳ ನೆಮ್ಮದಿ ಆಗತ್ತೆ. ಮನುಷ್ಯರ ಜೊತೆಗೆ ಒಂದು ವೇಳೆ ನಾವು ಒಪ್ಕೊಂಡಾಗ ವಿ ಫೀಲ್ ಇವನು ಯಾರಿಗಾದ್ರೂ ಹೇಳ್ಬಿಡ್ತಾನೇನು, ಯಾರಿಗಾದ್ರೂ ಮತ್ತೆ ಹಂಚ್ಬಿಡ್ತಾನೇನೋ. ಯಾಕಂತಂದ್ರೆ ಮನುಷ್ಯರೆಲ್ಲರೂ ಕೂಡ, ಅದು ಜೆಂಟ್ಸ್ ಆಗಿರ್ಲಿ ಲೇಡೀಸ್ ಆಗಿರ್ಲಿ, CNN, BBC, TV9 ಇವುಗಳಿಗಿಂತ ತುಂಬಾ ಫಾಸ್ಟ್. ನೀನು ಒಪ್ಕೊಳ್ಳೋದೇ ತಡ. ಯಾರಿಗೂ ಹೇಳ್ಬೇಡ ಅಂತ ನೀನ್ ಹೇಳಿರ್ತೀಯ, ಅವನು ಕೂಡ ಅದೇ ಡೈಲಾಗ್ ಯೂಸ್ ಮಾಡ್ಕೊಂಡು ಎಲ್ಲರಿಗೂ ಹಂಚ್ಬಿಟ್ಟಿರ್ತಾನೆ, ಯಾರಿಗೂ ಹೇಳ್ಬೇಡ ಅಂತ ಹೇಳ್ಬಿಟ್ಟು ನಾಳೆ ಬೆಳಿಗ್ಗೆಗೆ ಊರೆಲ್ಲ ಗೊತ್ತಾಗಿರುತ್ತೆ. ಮನುಷ್ಯರಿಗೆ ಹೇಳ್ಕೊಂಡ್ರೆ ವಿ ಫೀಲ್ ಇನ್ಸೆಕ್ಯೂರ್. ಬಟ್ ನಾನು ದೇವರ ಹತ್ರ ಒಪ್ಪಿಕೊಂಡಾಗ ಪ್ರೇಯರೆ, ಹೃದಯವಿದೆ ನೋಡಿ, ಬಹಳ ಆಗುತ್ತೆ, ಬಹಳ ನೆಮ್ಮದಿಯಾಗಿರುತ್ತೆ, ಬಹಳ ಪ್ರಶಾಂತವಾಗಿರುತ್ತೆ. ಪ್ರೇಯರ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್. ಪ್ರಾರ್ಥನೆ ಬಹಳ ಬದಲಾಯಿಸುತ್ತೆ. ಪ್ರಾರ್ಥನೆ ಮಾಡೋಣ ಪ್ರಿಯರ, ಪ್ರಾರ್ಥನೆ ಮಾಡೋಣ. ಎಲ್ಲಾ ವಿಷಯದಲ್ಲೂ ಪ್ರಾರ್ಥನೆ, ಸಮಸ್ತ ವಿಷಯದಲ್ಲೂ ದೇವರ ಮುಂದೆ ಪ್ರಾರ್ಥನೆ ಮಾಡೋಣ. ದೇವರು ನಡೆಸುವ ಆತನು, ದೇವರು ಸರಿಪಡಿಸುವ ಆತನು, ದೇವರು ನಮ್ಮ ಬಲಹೀನತೆಯನ್ನು ತಿಳಿದಾತನು. ಗಾಡ್ ಕ್ಯಾನ್ ಡು ಎನಿಥಿಂಗ್. ಕ್ಷಮಿಸಲು ಬಲ್ಲನು, ಶಿಕ್ಷಿಸಲು ಕೂಡ ದೇವರು ಬಲ್ಲಾತನಾಗಿದೆ. ಸೊ ಪ್ಲೀಸ್, ದಾವೀದನ ಬಲಹೀನತೆಯನ್ನು ನಾವು ನೋಡಿದ್ದೇವೆ. ದಾವೀದನ ಬಲಹೀನತೆಯನ್ನು ನೋಡಿದಂತ ನನ್ನ ಬಲಹೀನತೆ ಅನ್ನೋದು ನಮಗೆ ಗೊತ್ತಾಗಿದೆ. ಆ ಬಲಹೀನತೆಯನ್ನ ಜಯಿಸಿ ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸುವಾಗ, ಮತ್ತೆ ಹೇಳ್ತಿದ್ದೇನೆ, ಪ್ರಾರ್ಥಿಸುವಾಗ ಸೈತಾನನು ನನ್ನನ್ನು ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಯೋಚನೆ ಮಾಡ್ತಾನೆ, ಇವನ್ ಎಲ್ಲಾ ವಿಷಯಕ್ಕೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ತಾನೆ, ಎಲ್ಲಾ ವಿಷಯಕ್ಕೆ ಹೋಗ್ಬಿಟ್ಟು ದೇವರ ಮುಂದೆ ಹೇಳ್ತಾನೆ. ಯೋಚನೆ ಮಾಡ್ಬೇಕಂದ್ರೆ ಮುಟ್ಬೇಕಂದ್ರೆ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿದಿಲ್ಲ, ಸುಮ್ನೆ ಬಂದು ಮುಟ್ತಿದ್ದಾನೆ ಅಂತಂದ್ರೆ ನಿನ್ನಲ್ಲಿ ಪ್ರಾರ್ಥನೆ ಕಡಿಮೆ ಆಗ್ತದೆ.
ವಾಕ್ಯ ಕಡಿಮೆ ಆಗ್ತಿದೆ, ಸತ್ಯವೇದದ ಧ್ಯಾನ ಕಡಿಮೆ ಆಗ್ತಿದೆ. ಇದೆಲ್ಲ ಕಡಿಮೆ ಆದಾಗ ಈಸಿಯಾಗಿ ಸೈತಾನನಿಗೆ ಅವಕಾಶ ಕೊಡದೆ ದೇವರಿಗೆ ಅವಕಾಶವನ್ನು ಕೊಟ್ಟು ನಮ್ಮ ಹೃದಯಗಳನ್ನ ದೇವರ ಮುಂದೆ ತೆರೆದಿಡೋಣ. ದೇವರ ಮುಂದೆ ಬಚ್ಚಿಡಕ್ಕೆ ಏನು ಇಲ್ಲ, ತೆರೆದಿಡೋಣ. ದೇವರು ತಾನೇ ನಮ್ಮೆಲ್ಲರ ಹೃದಯಗಳನ್ನು ಬದಲಾಯಿಸಿ ಈ ಮಾತುಗಳಿಂದ ಕೆಲವರಾದರೂ ಹೃದಯವನ್ನ ದೇವರ ಕಡೆಗೆ ತಿರುಗಿಸಿಕೊಂಡು ಪಶ್ಚಾತ್ತಾಪ ಪಡುವುದಾದ್ರೆ ಅದಕ್ಕಿಂತ ವ್ಯಾಲ್ಯೂ ಈ ಗೂಗಲ್ ಮೀಟ್, ಈ ದಿನದ ಈ ಸಂದೇಶದಿಂದ ಬೇರೆ ಏನು ಸಿಗುವುದಿಲ್ಲ. ದಟ್ ವಿಲ್ ಬಿ ಎ ಹ್ಯೂಜ್ ಹ್ಯಾಪಿನೆಸ್. ಸೊ ಪ್ಲೀಸ್, ದೇವರಿಗೋಸ್ಕರ ಬದುಕೋಣ, ದೇವರಿಗೋಸ್ಕರ ಜೀವಿಸೋಣ, ದೇವರ ಚಿತ್ತವನ್ನು ಈ ನಮ್ಮ ಬದುಕಲ್ಲಿ ನೆರವೇರಿಸೋಣ. ತಲೆಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸುವುದಾದರೆ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ಕಳೆದ ಕಾಲವೆಲ್ಲ ನಮ್ಮೆಲ್ಲರನ್ನು ಕಾಪಾಡಿ ನಡೆಸಿ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಮಾತುಗಳಿಂದ ನಮ್ಮನ್ನು ಎಚ್ಚರಿಸಿ ಬಲಪಡಿಸಿದ್ದಕ್ಕಾಗಿ ನಿಮಗೆ ವಂದನೆ ಕರ್ತನೆ. ನಾವು ಬಲಹೀನತೆಯಲ್ಲಿ ಅನೇಕ ಪರಿಸ್ಥಿತಿಗಳಿಂದ ನಾವು ಬೀಳುತ್ತಿದ್ದೇವೆ, ಬಿದ್ದು ಹೋಗಿದ್ದೇವೆ, ಇನ್ನೂ ಬೀಳುತ್ತಿದ್ದೇವೆ ಸ್ವಾಮಿ. ಆದರೆ ನಿಮ್ಮ ಮುಂದೆ ಒಪ್ಪಿಕೊಳ್ಳುವಂತ ಒಳ್ಳೆ ಮನಸ್ಸನ್ನು ನಮಗೆ ದಯಪಾಲಿಸಿ, ನಿಮ್ಮ ಮುಂದೆ ನಮ್ಮ ಅಪರಾಧಗಳನ್ನ ಒಪ್ಪಿಕೊಂಡು ಅದನ್ನ ಬಿಟ್ಟು ಬಿಡುವಂತ ಒಳ್ಳೆಯ ಪರಿಸ್ಥಿತಿಯನ್ನು ನಮಗೆ ದಯಪಾಲಿಸಿ. ದಾವೀದನ ಬದುಕನ್ನ ನಾವು ನೋಡಿದ್ದೇವೆ, ದಾವೀದನ ಜೀವನವನ್ನ ನಾವು ನೋಡಿದ್ದೇವೆ. ನಮ್ಮ ಬದುಕುಗಳು ಕೂಡ ನಿಮ್ಮ ಕಣ್ಣು ಮುಂದೆ ಇದೆ. ನಮ್ಮನ್ನು ನಡೆಸಿ, ಬಲಪಡಿಸಿ, ಅಭಿವೃದ್ಧಿಪಡಿಸಿ, ನಿಮ್ಮ ಚಿತ್ತಕ್ಕನುಗುಣವಾಗಿ ನಿಮ್ಮ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸುವಂತ ಒಳ್ಳೆಯ ಮನಸ್ಸುಗಳನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಸೇರಿ ಬಂದಿರುವಂತೆಲ್ಲ ಆನಿನ ಮಕ್ಕಳನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೆ. ಪ್ರತಿಯೊಬ್ಬರನ್ನು ಬಲಪಡಿಸಿ ನಿಮ್ಮಲ್ಲಿ ಅಭಿವೃದ್ಧಿಪಡಿಸಬೇಕೆಂಬುದಾಗಿ ಅರ್ಥಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಸದಾ ಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆ.